ಶುಕ ಮಹರ್ಷಿಗಳು ಪರೀಕ್ಷಿತ ರಾಜನಿಗೆ ಮನ್ವಂತರಗಳ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಪುರಾಣಗಳ ಲಕ್ಷಣದಲ್ಲಿ ಅದು ಸೇರಿದೆ. ಮನ್ವಂತರ ಚರಿತ್ರೆ ಬರಬೇಕು. ಮನ್ವಂತರಾನುಚರಿತಂ ಅಂತ ಪುರಾಣ ಲಕ್ಷಣದಲ್ಲಿ ಒಂದು ಮಾತಿದೆ. ಆ ಮನ್ವಂತರಗಳ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಈಗ ಚತುರ್ಮುಖ ಬ್ರಹ್ಮದೇವರ ದ್ವಿತೀಯ ಪರಾರ್ಧದ ಶ್ವೇತವರಾಹ ಕಲ್ಪದಲ್ಲಿ 6 ಮನ್ವಂತರಗಳು ಕಳೆದು 7ನೇ ಮನ್ವಂತರ ನಡೀತಾ ಇದೆ. ಒಟ್ಟು 14 ಮನ್ವಂತರಗಳಾಗಬೇಕು. 14 ಮನ್ವಂತರಗಳಾದರೆ ಆವಾಗ ಅದು ಬ್ರಹ್ಮದೇವರ ಒಂದು ದಿವಸ ಆಗ್ತದೆ, ಒಂದು ಹಗಲಾಗ್ತದೆ. ಮೊದಲನೇ ಮನ್ವಂತರ ಸ್ವಯಂಭವ ಮನ್ವಂತರ, 2ನೇದ್ದು ಸ್ವಾರೋಚಿಷ ಮನ್ವಂತರ, 3ನೇದ್ದು ತಾಪಸ ಮನ್ವಂತರ, 4ನೇದ್ದು ಉತ್ತಮ ಮನ್ವಂತರ, 5 ರೈವತ ಮನ್ವಂತರ, 6ನೇದ್ದು ಚಾಕ್ಷುಷ ಮನ್ವಂತರ, 7ನೇದ್ದು ವೈವಸ್ವತ ಮನ್ವಂತರ. ಈಗ ನಡೀತಾ ಇರೋದು 7ನೇ ವೈವಸ್ವತ ಮನ್ವಂತರ. ಹೀಗೆ ಇನ್ನು ಮುಂದೆ 7 ಆಗಬೇಕು. 14 ಮನ್ವಂತರ ಆದರೆ ಆವಾಗ ಒಂದು ಹಗಲಾಗ್ತದೆ. ಸ್ವಯಂಭವ ಮನ್ವಂತರದ ಚರಿತ್ರೆಯನ್ನು ಹಿಂದೆ ಹೇಳಿದ್ದಾರೆ. ಭಗವಂತ ವರಾಹಾವತಾರ ತಾಳಿದ್ದು, ಕಪಿಲನಾಮಕನಾಗಿ ಅವತಾರ ಮಾಡಿದ್ದು, ದೇವಹೂತಿಗೆ ಉಪದೇಶ, ಇದೆಲ್ಲವೂ ಕೂಡ ಸ್ವಯಂಭವ ಮನ್ವಂತರದ ವೃತ್ತಾಂತ. 2ನೇದ್ದು ಸ್ವಾರೋಚಿಷ ಮನ್ವಂತರ. ಅದೇ ಮೊದಲನೇ ಮನ್ವಂತರದಲ್ಲೇ ಇನ್ನೊಂದು ಅವತಾರ ಆಗಿದೆ. ಯಜ್ಞನಾಮಕನಾಗಿ ಭಗವಂತ ಅವತಾರ ಮಾಡಿದ್ದಾನೆ. ಅದನ್ನು ಹೇಳ್ತಾರೆ. ಯಜ್ಞ ಅಂತಂದರೆ ಸ್ವಯಂಭವ ಮನುವಿನ ಹೆಣ್ಣು ಮಗಳು ಆಕೂತಿ ದೇವಿ. 3 ಜನ ಹೆಣ್ಣುಮಕ್ಕಳು ಸ್ವಯಂಭವ ಮನುವಿಗೆ, 2 ಗಂಡು ಮಕ್ಕಳು, ಪ್ರಿಯವ್ರತ ಉತ್ತಾನಪಾದ. ಆಕೂತಿ, ದೇವಹೂತಿ, ಪ್ರಸೂತಿ ಅಂತ 3 ಹೆಣ್ಣು ಮಕ್ಕಳು. ದೇವಹೂತಿಯ ಚರಿತ್ರೆ ಬಂತು. ದೇವಹೂತಿಯ ಮಗನಾಗೆ ಕಪಿಲ ಭಗವಂತ ಅವತಾರ ಮಾಡಿದ್ದು. ಪ್ರಸೂತಿಯ ಮಗಳು ಸತೀದೇವಿ, ರುದ್ರದೇವರ ಹೆಂಡತಿ. ಆ ಸತೀದೇವಿಯ ಕಥೆಯೂ ಬಂತು. ಪ್ರಸೂತಿ ಅವಳ ಮಗಳೇ ಸತೀದೇವಿ. ಆಕೂತಿ, ದೇವಹೂತಿ, ಪ್ರಸೂತಿ. ಆ ಆಕೂತಿಯನ್ನು ರುಚಿ ಎನ್ನುವ ಪ್ರಜಾಪತಿಗಳು ಮದುವೆ ಮಾಡಿಕೊಂಡಿದ್ದು. ಆಕೂತಿಂ ರುಚಯೇ ಪ್ರಾದಾತ್ ಅಪಿ ಭ್ರಾತೃಮತೀಂ ನೃಪ. ಸ್ವಯಂಭವ ಮನು ರುಚಿ ಎನ್ನುವ ಪ್ರಜಾಪತಿಗಳಿಗೆ ಆಕೂತಿಯನ್ನು ಮದುವೆ ಮಾಡಿಕೊಡುವಾಗ ಒಂದು ಕಂಡೀಷನ್ ಹಾಕಿದ್ನಂತೆ. ಈ ಮಗಳಲ್ಲಿ ಹುಟ್ಟತಕ್ಕಂಥ ಗಂಡು ಮಗ ನನ್ನ ಮಗ ಆಗಬೇಕು ಅಂತ. ಇದಕ್ಕೆ ಪುತ್ರಿಕಾ ಪುತ್ರ ಧರ್ಮ ಅಂತ ಕರೀತಾರೆ. ಹೆಣ್ಣು ಮಗಳ ಮಗನನ್ನು ತನ್ನ ಮಗ ಅಂತ ಮಾಡಿಕೊಳ್ಳೋದು, ದತ್ತು ತಗೊಳ್ಳೋದಿದ್ದ ಹಾಗೆ ಇದೊಂದು ಪದ್ಧತಿ, ಪುತ್ರಿಕಾ ಪುತ್ರ ಧರ್ಮ ಅಂತ. ಹೆಣ್ಣು ಮಗಳನ್ನು ಮದುವೆ ಮಾಡಿಕೊಡುವಾಗಲೇ ಮೊದಲೇ ಅಳಿಯನಿಗೆ ನಿರ್ಬಂಧ ಮಾಡಬೇಕು, ಇವಳಲ್ಲಿ ಹುಟ್ಟಿದ ಗಂಡು ಮಗು ನನ್ನ ಮಗು ಆಗಬೇಕು ಅಂತ. ಒಪ್ಪಿ ರುಚಿ ಮದುವೆ ಮಾಡಿಕೊಂಡಿದ್ದ. ಆಕೂತಿ ಮತ್ತು ರುಚಿ ಪ್ರಜಾಪತಿಗಳಿಗೆ 2 ಮಕ್ಕಳು ಹುಟ್ಟಿದರು, ಯಜ್ಞ ಮತ್ತು ದಕ್ಷಿಣ ಅಂತ 2. ಯಜ್ಞ ಅಂದರೆ ಪರಮಾತ್ಮನ ಅವತಾರ. ಆ ಯಜ್ಞನನ್ನು ಸ್ವಯಂಭವ ಮನು ತನ್ನ ಮಗ ಅಂತ ಮಾಡಿಕೊಂಡ. ಹೀಗೆ ಸ್ವಯಂಭವ ಮನುವಿಗೆ ಯಜ್ಞನಾಮಕ ಪರಮಾತ್ಮ ದೌಹಿತ್ರನೂ ಹೌದು, ಮಗಳ ಮಗನೂ ಹೌದು, ಮಗನೂ ಹೌದು. ದಕ್ಷಿಣೆಯನ್ನು ಅಲ್ಲೇ ಬಿಟ್ಟುಬಿಟ್ಟ. ಯಜ್ಞನನ್ನು ತಾನು ಕರ್ಕೊಂಡು ಹೋದ. ಆ ಯಜ್ಞನಾಮಕ ಪರಮಾತ್ಮನ ಅವತಾರ ಆದದ್ದು ಸ್ವಯಂಭವ ಮನ್ವಂತರದಲ್ಲಿ. ಏನು ಯಜ್ಞನಾಮಕ ಪರಮಾತ್ಮನ ಕಾರ್ಯ, ಅವನು ತೋರಿಸಿದ ಲೀಲೆ ಏನು ಅಂತಂದರೆ, ಸ್ವಯಂಭವ ಮನು ತನ್ನ ವೃದ್ಧಾಪ್ಯದಲ್ಲಿ ಅಲಕನಂದಾ ನದಿ ತೀರದಲ್ಲಿ ಜಪ ಮಾಡ್ತಾ ಇರ್ತಾನೆ. ಈಶಾವಾಸ್ಯ ಉಪನಿಷತ್ತು, ಅದು ಮಂತ್ರೋಪನಿಷತ್ತು. ಈಶಾವಾಸ್ಯ ಮಂತ್ರಗಳನ್ನು ಜಪ ಮಾಡ್ತಾ ಇರ್ತಾನೆ. ಆ ಈಶಾವಾಸ್ಯ ಮಂತ್ರ ಜಪ ಮಾಡ್ತಾ ಕೂತಿರುವಾಗ ರಾಕ್ಷಸರು ಸ್ವಯಂಭವ ಮನುವನ್ನು ತಿಂದುಬಿಡಬೇಕು, ನುಂಗಬೇಕು ಅಂತ ಬಂದರು. ಇವನು ಈಶಾವಾಸ್ಯ ಮಂತ್ರಗಳನ್ನು ಜಪ ಮಾಡ್ತಾ ಇದ್ದ. ಈಶಾವಾಸ್ಯದ ನಾಯಕನಾಗಿರ್ತಕ್ಕಂಥವನೇ ಯಜ್ಞನಾಮಕ ಪರಮಾತ್ಮ. ಆ ಯಜ್ಞನಾಮಕ ಭಗವಂತ ಅಲ್ಲಿ ಆವಿರ್ಭೂತನಾಗಿ ಆ ರಾಕ್ಷಸರನ್ನು ವಧೆ ಮಾಡಿ ಮನುವನ್ನು ಉಳಿಸಿದ. ಇದೇ ಯಜ್ಞನಾಮಕ ಪರಮಾತ್ಮ ಮಾಡಿದ ಅನುಗ್ರಹ.
ಮನುವನ್ನು ರಾಕ್ಷಸರ ಬಾಯಿಯಿಂದ ತಪ್ಪಿಸಿದವನು ಯಜ್ಞನಾಮಕ ಪರಮಾತ್ಮ. ಇದರ ಅಂತರಾರ್ಥ ಏನು ಅಂತಂದರೆ, ಇವತ್ತು ಮನು ಇಲ್ಲ, ಮನುವಿನ ಪರಂಪರೆಯಲ್ಲಿ ಬಂದ ಮಾನವರಿದ್ದಾರೆ. ರಾಕ್ಷಸರಿಲ್ಲ, ರಾಕ್ಷಸಿ ಸಂಪತ್ತಿದೆ. ಎಲ್ಲ ಮಾನವರನ್ನ ರಾಕ್ಷಸಿ ಸಂಪತ್ತು ಕಬಳಿಸ್ತಾ ಇದೆ, ಆಸುರಿ ಸಂಪತ್ತು. ರಾಕ್ಷಸಿ ಸಂಪತ್ತಿಗೆ ಬಲಿಯಾಗಿ ಎಲ್ಲ ಮಾನವೀಯತೆಯೇ ನಾಶ ಆಗುವಂಥ ಪ್ರಸಂಗ ಇದೆ. ಇಂಥ ಸಂದರ್ಭದಲ್ಲಿ ಮಾನವರನ್ನಾಗಿ ಉಳಿಸೋದು ಯಾವುದು ಅಂದರೆ ಯಜ್ಞಗಳು. ಜ್ಞಾನಯಜ್ಞ, ದ್ರವ್ಯಯಜ್ಞ, ಬಹಳ ಇದೆ ಯಜ್ಞಗಳು. ಆ ಯಜ್ಞಗಳನ್ನೆಲ್ಲ ಅನುಷ್ಠಾನ ಮಾಡಿದರೆ ಮಾನವರು ಮಾನವರಾಗಿ ಉಳಿತಾರೆ. ಯಜ್ಞನಾಮಕ ಪರಮಾತ್ಮನಿಂದ ಮನು ಉಳಿದ, ರಾಕ್ಷಸರು ನಾಶ ಆದರು. ಯಜ್ಞಗಳಿಂದ ರಾಕ್ಷಸಿ ಸಂಪತ್ತು, ಆಸುರಿ ಸಂಪತ್ತು ನಾಶವಾಗಿ ಮಾನವೀಯತೆ ಉಳಿತದೆ ಅಂತ ಇದರ ಅರ್ಥ. ಏನು ಆಸುರಿ ಸಂಪತ್ತು ಅಂದರೆ, ಇವತ್ತು ಮಾನವರನ್ನೆಲ್ಲ ಕಬಳಿಸ್ತಾ ಇರೋದು ಆಸುರಿ ಸಂಪತ್ತು ಅಂದರೆ ದುರ್ಗುಣಗಳು ಅಂತ ಅರ್ಥ. ಕೃಷ್ಣ ಭಗವದ್ಗೀತೆಯಲ್ಲಿ ವಿಭಾಗ ಮಾಡಿ ತೋರಿಸ್ತಾನೆ. ದೈವಿ ಸಂಪತ್ತು, ಆಸುರಿ ಸಂಪತ್ತು ಅಂತ ಎರಡು ವಿಭಾಗ ಮಾಡಿ ತೋರಿಸ್ತಾನೆ. ಇದೆಲ್ಲ ದೈವಿ ಸಂಪತ್ತು. ಅಭಯಂ, ಇನ್ನೊಬ್ಬರಿಗೆ ಭಯ ಪರಿಹಾರ ಮಾಡೋದು. ಸತ್ವ ಸಂಶುದ್ಧಿ, ಅಂತಃಕರಣ ಶುದ್ಧಿ. ಜ್ಞಾನಯೋಗದಲ್ಲಿ ಆಸಕ್ತಿ. ದಾನ, ದಯ, ಸ್ವಾಮಿನಿಷ್ಠೆ, ಪ್ರಾಮಾಣಿಕತೆ, ಇದೆಲ್ಲವೂ ಕೂಡ ದೈವಿ ಸಂಪತ್ತು. ದೈವಿ ಸಂಪದ್ ವಿಮೋಕ್ಷಾಯ ನಿಬಂಧಾಯ ಆಸುರೀಮತ. ಇದಕ್ಕೆ ವಿರುದ್ಧವಾದ ಆಸುರಿ ಸಂಪತ್ತಿದೆ. ಡಾಂಭಿಕತನ, ದರ್ಪ, ಕೋಪ, ಇವೆಲ್ಲ ಆಸುರಿ ಸಂಪತ್ತು. ಇದು ಬಂಧನಕ್ಕೆ ಕಾರಣ. ದೈವಿ ಸಂಪತ್ತು ಮೋಕ್ಷಕ್ಕೆ ಕಾರಣ. ಮಾನವರ ಮೇಲೆ ಈ ಆಸುರಿ ಸಂಪತ್ತು, ರಾಕ್ಷಸಿ ಸಂಪತ್ತು ಇದು ಆಕ್ರಮಣ ಮಾಡ್ತಾ ಇದೆ. ಮನುವಿನ ಮೇಲೆ ರಾಕ್ಷಸರು ಆಕ್ರಮಣ ಮಾಡಿದ ಹಾಗೆ. ಆವಾಗ ಯಜ್ಞನಾಮಕ ಪರಮಾತ್ಮನ ಪ್ರಾದುರ್ಭಾವ ಆಯಿತು. ಈಗ ಯಜ್ಞಗಳ ಅನುಷ್ಠಾನ ನಡಿಬೇಕು. ಯಜ್ಞಗಳ ಅನುಷ್ಠಾನ ನಡೀತು ಅಂತಂದರೆ ಆ ರಾಕ್ಷಸಿ ಸಂಪತ್ತು ದೂರವಾಗಿ ಎಲ್ಲರೂ ಕೂಡ ದೈವಿ ಸಂಪತ್ತು ಅಂದರೆ ಸದ್ಗುಣಗಳು ಅದನ್ನು ಪಡೆದವರಾಗ್ತಾರೆ. ಇದೇ ಯಜ್ಞನಾಮಕ ಪರಮಾತ್ಮನ ಚರಿತ್ರೆ. ಸ್ವಯಂಭವ ಮನ್ವಂತರದಲ್ಲಿ ಯಜ್ಞಾವತಾರ ಆಯಿತು. ಎರಡನೆಯದ್ದು ಸ್ವಾರೋಚಷ ಮನ್ವಂತರ, ಮೂರನೆಯದ್ದು ಉತ್ತಮ ಮನ್ವಂತರ, ನಾಲ್ಕನೆಯದ್ದು ತಾಪಸ ಮನ್ವಂತರ. ನಾಲ್ಕನೇ ತಾಪಸ ಮನ್ವಂತರದ ಘಟನೆಯನ್ನು ವಿಶೇಷವಾಗಿ ಹೇಳ್ತಾ ಇದ್ದಾರೆ. ತಾಪಸ ಮನ್ವಂತರದಲ್ಲೇ ಗಜೇಂದ್ರ ಮೋಕ್ಷ ಅಂತ ನಡೀತು. ನಾಲ್ಕನೇ ತಾಪಸ ಮನ್ವಂತರದಲ್ಲಿ ತ್ರಿಕೂಟ ಪರ್ವತ ಅಂತ ಒಂದು ಪರ್ವತ ಇತ್ತು. ಆ ತ್ರಿಕೂಟ ಪರ್ವತದಲ್ಲಿ ಒಂದು ಆನೆ, ಒಂದು ಸಲ ತ್ರಿಕೂಟ ಪರ್ವತದ ಆನೆ ಒಂದು ಬೇಸಿಗೆಯಲ್ಲಿ ಹೆಣ್ಣಾನೆಗಳಿಂದ ಕೂಡಿಕೊಂಡು ಕಾಡಿನಲ್ಲಿ ಸಂಚಾರ ಮಾಡಿತು. ಅನೇಕ ಹೆಣ್ಣಾನೆಗಳು ಜೊತೆಗಿದ್ದವು. ಅಲ್ಲಿ ಇಲ್ಲಿ ತಿರುಗಿ ಸಂಚಾರ ಮಾಡಿ ಬಾಯಿ ಒಣಗಿ ನೀರು ಕುಡಿಬೇಕು ಅಂತ ಅನಿಸಿದಾಗ ಒಂದು ಸರೋವರ ನೋಡ್ತದೆ. ಆ ಸರೋವರಕ್ಕೆ ನೀರು ಕುಡಿಲಿಕ್ಕೆ ಬಂತು. ನೀರು ಕುಡಿತು. ನೀರು ಕುಡಿದ ಮೇಲೆ ಆ ವಿಶಾಲವಾದ ಸರೋವರ ನೋಡಿ ಜಲಕ್ರೀಡೆ ಮಾಡೋಣ ಅಂತ ಅನಿಸ್ತದೆ. ಜಲಕ್ರೀಡೆಗಿಳಿತು. ಆ ಸರೋವರದಲ್ಲಿ ಒಂದು ಮೊಸಳೆ, ಅದು ಬಹಳ ದಿವಸದಿಂದ ಅಲ್ಲಿ ಸೇರಿಕೊಂಡಿತ್ತು. ಅದರ ವಾಸಸ್ಥಳವೇ ಅದು. ಆನೆ ಆ ಸರೋವರದಲ್ಲಿ ಜಲಕ್ರೀಡೆಗೆ ತೊಡಗಿದಾಗ ಅದರ ಶಾಂತಿಗೆ ಭಂಗ ಬಂತು. ಆ ಮೊಸಳೆ ಬಂದು ಆನೆಯನ್ನು ಹಿಡಿತು, ಕಾಲಿನಲ್ಲಿ ಹಿಡಿದು ಬಿಡ್ತು. ಏನು ಮಾಡಿದರೂ ಆನೆಗೆ ಬಿಡಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ. ಸುಮ್ಮನೆ ಕಾಡಿನಲ್ಲಿ ಅಡ್ಡಾಡಿ ನೀರು ಕುಡಿಬೇಕು ಅಂತ ಬಂದು ಜಲಕ್ರೀಡೆಗೆ ಹೋಗಿ ಮೊಸಳೆ ಬಾಯಿಗೆ ಸಿಗಿಬಿತ್ತು. ಬಿಡಿಸ್ಕೊಳ್ಳಿಕ್ಕಾಗಲಿಲ್ಲ. ಸಹಸ್ರಂ ವ್ಯಗಮನ್ಮಹೀಪತೆ, ಎಷ್ಟೋ ದಿವಸಗಳ ತನಕ ಹೋರಾಡಿತು, ಆದರೂ ಬಿಡಿಸ್ಕೊಳ್ಳಿಕ್ಕಾಗಲಿಲ್ಲ. ಆನೆಗೆ ಅಹಂಕಾರ. ನನಗಿದ್ದಷ್ಟು ಬಲ ಯಾರಿಗಿದೆ? ಬೇಕಾದಷ್ಟು ಬಲ ಇದೆ ನನಗೆ. ಈ ಮೊಸಳೆಯನ್ನೇ ಎಳ್ಕೊಂಡು ಹೋಗ್ತೇನೆ ಅಂತ ಮೇಲಕ್ಕೆ ಎಳಿತಾ ಇದೆ. ಆದರೆ ಮೊಸಳೆ ಆನೆಯನ್ನೇ ನೀರಿಗೆ ಎಳಿತಾ ಇದೆ. ಅಷ್ಟು ಬಲ ಅಂತೆ ಮೊಸಳೆಗೆ ನೀರಿನಲ್ಲಿ. ಆನೆಗೆ ನೆಲದ ಮೇಲೆ ಬಲ, ಮೊಸಳೆಗೆ ನೀರಿನಲ್ಲಿ ಬಲ. ಆನೆ ನೆಲದ ಮೇಲೆ ಓಡಾಡೋದದು, ಜಲಚರ ಪ್ರಾಣಿ ಅಲ್ಲ.
ನೆಲದಲ್ಲಿ ಬಲ ಇರ್ತದೆ. ತನ್ನ ಬಲ ತೋರಿಸ್ತೇನೆ ಅಂತ ನೀರಿಗೆ ಹೋದಾಗ ಆಗಲಿಲ್ಲ. ಆನೆ ತನ್ನ ಬಲ ಪ್ರದರ್ಶನ ಮಾಡಿ ಮೊಸಳೆಯನ್ನು ಮೇಲೆ ಕೇಳಿದ್ರೆ ಮೊಸಳೆನೇ ನೀರಿಗೆ ಎಳೆದು ಹಾಕಿತು ಆನೆಯನ್ನು. ಏನು ಮಾಡಿದರೂ ಬಿಡಲಿಲ್ಲ. ಇನ್ನೇನು ಪ್ರಾಣ ಹೋಗುವ ಪ್ರಸಂಗ ಬಂತು. ಪ್ರಾಣೋತ್ಕ್ರಮಣ ಆಗ್ತದೆ ಅಂತಾದಾಗ ಅಲ್ಲಿಯವರೆಗೆ ನೀರಿಲ್ಲ, ಆಹಾರ ಇಲ್ಲ, ಹೋರಾಡ್ತಾ ಇದೆ ಆನೆ. ಕೊನೆಗೆ ಪ್ರಾಗ್ಜನ್ಮನ್ಯನುಶಿಕ್ಷಿತಂ, ಹಿಂದಿನ ಜನ್ಮದಲ್ಲಿ ಶಿಕ್ಷಣ ಪಡೆದಿತ್ತು, ಒಬ್ಬ ರಾಜನಾಗಿತ್ತು ಆನೆ. ರಾಜನಾಗಿದ್ದಾಗ ಏನು ಭಗವಂತನ ಸ್ತೋತ್ರ ಎಲ್ಲ ಕಲಿತಿತ್ತು. ಆ ಪರಮಾತ್ಮನ ಸ್ಮರಣೆ ಬಂದು, ಆ ಸಂಸ್ಕಾರ ಪ್ರಬಲವಾದ್ದರಿಂದ ಸ್ಮರಣೆ ಬಂದು ಭಗವಂತನ ಸ್ತೋತ್ರ ಪ್ರಾರಂಭ ಮಾಡಿತು. ನಮಾಂ ಇಮೇ ಜ್ಞಾತಯ ಆತುರಂಗಜಾಃ ಕುತಃ ಕರಿಣ್ಯಃ ಪ್ರಭವಂತಿ ಮೋಚಿತುಂ. ಯಾವ ಆನೆಯೂ ಕೂಡ ಗಂಡಾನೆ ಬಂದು ಬಿಡಿಸಲಿಲ್ಲ. ಬೇಕಾದಷ್ಟು ಬಂಧುಗಳು ಆಪ್ತರು ಇದ್ದರೂ ಆನೆಗೆ ಯಾರೂ ಬರಲಿಲ್ಲ. ಆಪತ್ಕಾಲಕ್ಕೆ ಯಾರೂ ಬರೋದಿಲ್ಲ. ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು. ಉಂಟಾದ ಕಾಲಕ್ಕೆ ಎಲ್ಲರೂ ಬರ್ತಾರೆ. ನಾನು ನಿಮಗೆ ಹಾಗಾಗಬೇಕು ಹೀಗಾಗಬೇಕು ಅಂತ ಬಾಂಧವ್ಯ ಹೇಳ್ಕೊಂಡು ಬರ್ತಾರೆ. ಆಪತ್ಕಾಲ ಬಂತು, ಕೈ ಬರಿದಾಯಿತು ಅಂದರೆ ಗೋಣು ತಿರುಗಿಸ್ಕೊಂಡು ಹೋಗ್ತಾರೆ. ಅಧಿಕಾರ ಇದ್ದರೆ, ಸಂಪತ್ತಿದ್ದರೆ, ಸ್ಥಾನಮಾನಗಳಿದ್ದರೆ ಎಲ್ಲರೂ ಬಂಧುಗಳೇ ಆಗ್ತಾರೆ. ಏನು ಇಲ್ಲ ಅಂತಾದಾಗ ಬಂಧುಗಳು ಕೂಡ ದೂರ ಆಗ್ತಾರೆ. ಆನೆಗೆ ಯಾರೂ ಬಿಡಿಸಲಿಕ್ಕೆ ಬರಲಿಲ್ಲ. ಆಗ ಆನೆಗೆ ಗೊತ್ತಾಯಿತು, ಇವರೆಲ್ಲ ಆಪದ್ ಬಾಂಧವರಲ್ಲ, ಸಂಪದ್ ಬಾಂಧವರು ಅಂತ. ಎರಡು ಥರ ಇರ್ತಾರೆ ಬಾಂಧವರು, ಸಂಪದ್ ಬಾಂಧವರು, ಆಪದ್ ಬಾಂಧವರು ಅಂತ. ಆಪತ್ತಿದ್ದಾಗ ಬರುವ ಬಾಂಧವರು ಆಪದ್ ಬಾಂಧವರು, ಸಂಪತ್ತಿದ್ದಾಗ ಎಲ್ಲರೂ ಸಂಪತ್ ಬಾಂಧವರೇ ಆಗ್ತಾರೆ. ಆನೆ ಗೊತ್ತಾಯಿತು, ಈ ಬಂಧುಗಳನ್ನು ನಂಬಿಕೊಂಡ್ರೆ ಯಾರೂ ಬಿಡಿಸೋದಿಲ್ಲ. ಅಹಂಚ ತಮ್ಯಾಮಿ ಪರಂಪರಾಯಣಂ, ಆ ಪರಮಾತ್ಮನನ್ನು ಮೊರೆ ಹೋಗ್ತೇನೆ ಅಂತ ಹಿಂದಿನ ಜನ್ಮದ ಸಂಸ್ಕಾರದಿಂದ ಪರಮಾತ್ಮನ ಸ್ತೋತ್ರ ಪ್ರಾರಂಭ ಮಾಡಿತು. ನಮೋ ನಮಸ್ತೆ ಖಿಲ ಕಾರಣಾಯ ನಿಷ್ಕಾರಣಾಯ ಅದ್ಭುತ ಕಾರಣಾಯ ಸರ್ವಾಗಮಾಮ್ನಾಯ ಮಹಾರ್ಣವಾಯ ನಮೋಪವರ್ಗಾಯ ಪರಾಯಣಾಯ. ದೊಡ್ಡ ಸ್ತೋತ್ರ. ಸ್ತೋತ್ರ ಪ್ರಾರಂಭ ಮಾಡಿತು ಆನೆ. ಆ ಸ್ತೋತ್ರ ಮುಗಿಯೋದರ ಒಳಗಡೆ ಅಲ್ಲಿಂದಲ್ಲೇ ಭಗವಂತ ಪ್ರಕಟನಾದ. ಅವನಿಲ್ಲದ ಜಾಗ ಇರೋದಿಲ್ಲ, ಎಲ್ಲ ಕಡೆ ಇರ್ತಾನೆ. ನಮಗೆ ಆಪತ್ತು ಬಂದಲ್ಲಿರ್ತಾನೆ, ಎದುರಿಗೆ ಅಕ್ಕಪಕ್ಕದಲ್ಲಿ ಹಿಂದ್ಗಡೆ ಎಲ್ಲ ದಿಕ್ಕಿನಲ್ಲಿರ್ತಾನೆ ಪರಮಾತ್ಮ. ಅವನ ಸ್ಮರಣೆ ಮಾಡಿದ ಕೂಡಲೇ ಪ್ರಕಟ ಆಗ್ತಾನೆ. ಪರಮಾತ್ಮನಿಗೆ ಇವೆಲ್ಲ ಇಲ್ಲ, ಅಡ್ಡಿ ಇಲ್ಲ. ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಅಲ್ಲಿಂದಲ್ಲೇ ಪ್ರಕಟ ಆಗ್ತಾನೆ. ತತ್ರ ಅಖಿಲಾಮರವರೋ ಹರಿರಾವಿರಾಸೀತ್. ಅದೇ ಜಾಗದಲ್ಲಿ, ಅದೇ ಸರೋವರದಲ್ಲೇ ಗರುಡ ವಾಹನನಾಗಿ ಪರಮಾತ್ಮ ಆವಿರ್ಭೂತನಾದ. ಎಲ್ಲಿಂದಲೋ ಬಂದದ್ದಲ್ಲ. ವರ್ಣನೆ ಮಾಡೋರು ಮಾಡ್ತಾರೆ, ಸಿರಿಗೂ ಕೂಡ ಹೇಳದೆ ಬಂದ, ಲಕ್ಷ್ಮೀದೇವಿಗೂ ಕೂಡ ಹೇಳದೆ ಬಂದಂತೆ. ಅವಸರವಾಗಿ ಹೊರಟಿನಂತೆ ವೈಕುಂಠದಿಂದ. ಎಲ್ಲಿ ಹೋಗ್ತಿದ್ದೀರಿ ಅಂತ ಕೇಳಿದರೆ ಹೇಳುವಷ್ಟು ಬಿಡಿಸೋತಿಲ್ಲ ಅಂದ. ಗಜೇಂದ್ರನ ಹತ್ರ ಅಂತ ಹೇಳಬಾರ್ದು ಅಷ್ಟೇ ಮಾತಿನಲ್ಲಿ. ಸುಮ್ಮನೆ ಅವೆಲ್ಲ ವರ್ಣನೆ. ಅಂದರೆ ಅಷ್ಟು ಭಕ್ತರ ಮೇಲೆ ರಕ್ಷಣೆ ಮಾಡಬೇಕು ಅನ್ನೋ ಅನುಗ್ರಹ ಕಾತುರತೆ, ಅಷ್ಟೇ ಅಭಿಪ್ರಾಯ. ಅಲ್ಲಿಂದಲ್ಲೇ ಪರಮಾತ್ಮ ವ್ಯಕ್ತನಾದ. ಆ ಮೊಸಳೆಯನ್ನು ಸುದರ್ಶನ ಚಕ್ರದಿಂದ ಭೇದಿಸಿದ, ಆನೆಯನ್ನು ಬಿಡುಗಡೆ ಮಾಡಿದ. ಇದು ಗಜೇಂದ್ರ ಮೋಕ್ಷ ಅಂದರೆ ಇಷ್ಟೇ. ಏನಿದರ ಅಂತರಾರ್ಥ ಅಂದರೆ, ಆ ತ್ರಿಕೂಟ ಪರ್ವತದಲ್ಲಿ ಆನೆ ಇತ್ತು. ಅದು ಸರೋವರಕ್ಕೆ ಬಂದು ನೀರು ಕುಡಿದು ಜಲಕ್ರೀಡೆ ಮಾಡಿತು. ಮೊಸಳೆ ಬಾಯಿಗೆ ಸಿಗಿಬಿತ್ತು. ಪರಮಾತ್ಮ ಬಂದು ಬಿಡಿಸಿದ. ತ್ರಿಕೂಟ ಪರ್ವತ ಅಂದರೆ ಈ ಶರೀರ. ಸತ್ವಗುಣ, ರಜೋಗುಣ, ತಮೋಗುಣಗಳಿಂದ ಕೂಡಿದ ಶರೀರವೇ ತ್ರಿಕೂಟ ಪರ್ವತ. ಇದರ ಒಳಗಿರುವ ಆನೆ ಅಂತಂದರೆ ಜೀವ. ಆನೆಗೆ ಮದ ಜಾಸ್ತಿ. ಒಂದು ಮದ, ಬಲ ಇದೆ ಅಂತನೋ ಮದ. ಜೀವನಿಗೆ ಅಷ್ಟ ಮದಗಳು. ನನಗೆ ಬಲ ಇದೆ, ನನಗೆ ಕುಲ ಇದೆ, ಧನ ಇದೆ, ಪ್ರಾಯ ಇದೆ, ಸಂಪತ್ತಿದೆ, ಎಷ್ಟು ಮದಗಳು. ಆದ್ದರಿಂದ ತ್ರಿಕೂಟ ಪರ್ವತ ಅಂದರೆ ಶರೀರ, ಅದರೊಳಗಿರುವ ಜೀವ ಆನೆ ಇದ್ದ ಹಾಗೆ. ಆ ತ್ರಿಕೂಟ ಪರ್ವತದ ಆನೆ ನೀರು ಕುಡಿಬೇಕು ಅಂತ ಸರೋವರಕ್ಕೆ ಬಂತು. ಈ ಜೀವ ಅನ್ನುವ ಆನೆ ನೀರು ಕುಡಿಲಿಕ್ಕೆ ಸರೋವರಕ್ಕೆ ಬರಲಿಲ್ಲ, ಸಂಸಾರ ಸಾಗರಕ್ಕೆ ಬಂದಿದ್ದಾನೆ. ಸರೋವರದ ನೀರು ಸಾಕಾಗೋದಿಲ್ಲ ಜೀವರಿಗೆ, ಸಂಸಾರ ಸಾಗರಕ್ಕೆ ಬಂದಿದ್ದಾನೆ. ಇದು ಭಯಂಕರವಾದ ಸಾಗರ. ನೀರು ಕುಡಿಲಿಕ್ಕೆ ಬಂದಿದ್ದಾನೆ ಅಂದರೆ ಅರ್ಥ ಕರ್ಮಫಲ ಭೋಗಿಸಲಿಕ್ಕೆ ಬಂದಿದ್ದಾನೆ ಅಂತ ಅರ್ಥ. ಅದರಿಂದ ಭಾರೀ ಕರ್ಮಫಲ ಅನುಭವಿಸಿದವ್ರನ್ನ ಹೇಳ್ತಾರೆ, ಇವನ ಜೀವನದಲ್ಲಿ ಸಾಕಷ್ಟು ನೀರು ಕುಡಿದಿದ್ದಾನೆ ಅಂತಾರೆ. ನೀರು ಕುಡಿದಿದ್ದಾನೆ ಅಂದರೆ ಎಷ್ಟೋ ಕರ್ಮ ಅನುಭವಿಸಿದ್ದಾನೆ ಅಂತ ಅರ್ಥ.
ಅಂಥ ಜೀವ, ಈ ಸಂಸಾರ ಸಾಗರಕ್ಕೆ ಬಂದಂಥ ಜೀವ ತನ್ನ ಕರ್ತವ್ಯ ಎಷ್ಟೋ ಅಷ್ಟನ್ನೇ ಮಾಡದೇನೆ ಸ್ವಲ್ಪ ಹೆಚ್ಚಿನ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗ್ತಾನೆ. ಅಂದರೆ ಅಕರ್ತವ್ಯದಲ್ಲಿ ಮಾಡಬಾರದನ್ನು ಮಾಡಲಿಕ್ಕೆ ಹೋಗ್ತಾನೆ. ನೀರು ಕುಡಿಲಿಕ್ಕೆ ಬಂದ ಆನೆ ನೀರು ಕುಡಿದು ಹೋಗಬೇಕಾಗಿತ್ತು, ಜಲಕ್ರೀಡೆ ಮಾಡಿತು. ಅದರಂತೆ ಜೀವರು ಕೂಡ ಅಕರ್ತವ್ಯದಲ್ಲಿ ತೊಡಗಿದಾಗ ಒಂದು ಮೊಸಳೆ ಆನೆಯನ್ನು ಹಿಡಿದ್ರೆ ಇಲ್ಲಿ ನೂರಾರು ಮೊಸಳೆಗಳು ಸಂಸಾರ ಸಾಗರದಲ್ಲಿ. ಸಂಸಾರೇ ಕ್ಷಯಸಾಗರೇ ಪ್ರಕೃತಿತೋ ಗಾಧೆ ಸದಾ ದುಸ್ತರೆ ಸರ್ವಾವದ್ಯ ಜಲಗ್ರಹೈರನುಪಮೈ. ಎಲ್ಲ ಜಲಗ್ರಹಗಳು ಕೂಡ ಜೀವನನ್ನು ಹಿಡಿದಿರ್ತಾವೆ, ಅನೇಕ ಇಕ್ಕಟ್ಟುಗಳಿಗೆ ಸಿಗಾಕೊಂಡಿರ್ತಾನೆ. ಆವಾಗ ಏನು ಮಾಡಬೇಕು ಜೀವ? ಆನೆ ಕೊನೆಗೇನು ಮಾಡಿತೋ ಅದನ್ನು ಮೊದಲೇ ಮಾಡಬೇಕು. ಆನೆ ಮೊದಲೆಲ್ಲ ನಾನೇ ಬಿಡಿಸ್ಕೊಳ್ತೇನೆ ಅಂತ ಹೋರಾಡಿ ಏನು ಕೈಲಾಗದೇ ಇದ್ದಾಗ, ಎಲ್ಲ ಪ್ರಯತ್ನ ವಿಫಲವಾದಾಗ ಕೊನೆಗೆ ಭಗವಂತನನ್ನು ಸ್ತೋತ್ರ ಮಾಡಿತು. ಅದನ್ನು ಮೊದಲೇ ಮಾಡಬೇಕು. ಆಪತ್ತು ಬಂದಾಗ ಮೊದಲೇ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ ಆಮೇಲೆ ಪ್ರಯತ್ನ, ಮನುಷ್ಯ ಪ್ರಯತ್ನ. ಮೊಟ್ಟ ಮೊದಲು ದೇವರ ಮುಂದೆ ಕೈ ಮುಗಿಬೇಕು, ಕೇಳ್ಕೊಳ್ಬೇಕು. ಇದೇ ಗಜೇಂದ್ರ ಮೋಕ್ಷ ತಿಳಿಸುವ ಸಂದೇಶ. ಆದರೆ ಮನುಷ್ಯರ ಪ್ರವೃತ್ತಿ ಹಾಗಿರೋದಿಲ್ಲ. ಷಡ್ಭಿರ್ಯತ್ನ ಮನುಷ್ಯಾಣಂ ಸಪ್ತಮೇ ದೈವಚಿಂತನಂ ಅಂತಾರೆ. 6 ಅಟೆಂಪ್ಟ್ ತಂದೆ ಪ್ರಯತ್ನ ಮಾಡ್ತಾನಂತೆ, ಎಲ್ಲ ಫೇಲ್ ಆದಮೇಲೆ ಸಪ್ತಮೇ ದೈವಚಿಂತನಂ, 7ನೇದಕ್ಕೆ ದೇವರ ಹತ್ರ ಹೋಗ್ತಾನೆ. ಅಲ್ಲಿವರೆಗೆ 6 ಪ್ರಯತ್ನ ಮಾಡಿ ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಎಲ್ಲ ಶ್ರಮಪಟ್ಟು ಏನು ಪ್ರಯತ್ನ ಸಫಲ ಆಗಲಿಲ್ಲ ಅಂತಾದಾಗ ಆಗ ದೇವರ ನೆನಪಾಗ್ತದೆ. ಮೊದಲು ಆಪತ್ತು ಬಂದ ಕೂಡಲೇ ದೇವರ ಹತ್ರ ಹೋಗಬೇಕು. ಗಜೇಂದ್ರ ಕೊನೆಗೆ ಹೋಯಿತು. ಸಂಸಾರ ಸಾಗರದಲ್ಲಿದ್ದ ಜೀವರು ಮೊದಲೇ ದೇವರ ಹತ್ರ ಹೋಗಬೇಕು. ಇದೇ ಸಂದೇಶವನ್ನು ಗಜೇಂದ್ರ ಮೋಕ್ಷ ಕೊಡ್ತಾ ಇದೆ ಅಂತ ವ್ಯಾಖ್ಯಾನಕಾರರು ತಿಳಿಸ್ತಾರೆ. ಹೀಗೆ ಮೊದಲನೇ ಮನ್ವಂತರದಲ್ಲಿ ಯಜ್ಞನಾಮಕ ಪರಮಾತ್ಮನ ಅವತಾರ. ಅವನು ಈಶಾವಾಸ್ಯ ಪಾರಾಯಣ ಮಾಡ್ತಾ ಇದ್ದ ಮನು, ಆದ್ದರಿಂದ ಯಜ್ಞನಾಮಕ ಪರಮಾತ್ಮ ಬಂದ. ಹಾಗೆ ಏನಾದರೂ ಒಂದು ಸ್ತೋತ್ರ, ಉಪನಿಷತ್ತು, ಮಂತ್ರ ಪಾರಾಯಣ ಮಾಡ್ತಾ ಇದ್ದರೆ ಭಗವಂತ ರಕ್ಷಕನಾಗಿ ಬರ್ತಾನೆ. ಗಜೇಂದ್ರ ಮೋಕ್ಷ ತಿಳಿಸುವ ಸಂದೇಶವೂ ಇದೆ. ಸಂಸಾರ ಸಾಗರದಲ್ಲಿ ನಾನಾ ಆಪತ್ತುಗಳಿಗೆ, ಇಕ್ಕಟ್ಟುಗಳಿಗೆ ಸಿಗ್ಬಿದ್ದಿರ್ತೇವೆ. ಅದರಿಂದ ಮುಕ್ತರಾಗಬೇಕಾಗಿದ್ದರೆ, ಆ ಆಪತ್ತು ಪರಿಹಾರ ಆಗಬೇಕಾಗಿದ್ದರೆ ಮೊದಲು ಭಗವಂತನನ್ನು ಶರಣು ಹೊಂದಬೇಕು, ಅವನಿಗೆ ಮೊರೆ ಹೋಗಬೇಕು. ಪರಮಾತ್ಮ ನಮ್ಮನ್ನು ಕಾಪಾಡ್ತಾನೆ. ಇದು 4ನೇ ಮನ್ವಂತರದಲ್ಲೇ ನಡೆದ ಚರಿತ್ರೆ. 5ನೇದ್ದು ರೈವತ ಮನ್ವಂತರ, 6ನೇದ್ದು ಚಾಕ್ಷುಷ ಮನ್ವಂತರ. ಚಾಕ್ಷುಷ ಮನ್ವಂತರದಲ್ಲಿ ದೇವತೆಗಳು ದಾನವರು ಸೇರಿ ಒಟ್ಟಾಗಿ ಮಂದರ ಪರ್ವತವನ್ನು ಕಡಗೋಲು ಮಾಡಿ ಕ್ಷೀರ ಸಮುದ್ರದಲ್ಲಿ ಅದನ್ನು ಇಟ್ಟು ಮಥನ ಮಾಡಿದರೂ ಅಮೃತ ಪ್ರಾಪ್ತಿ ಆಯಿತು ಅಂತ 6ನೇ ಮನ್ವಂತರದ ಚರಿತ್ರೆ. ಯಾಕೆ ದೇವದಾನವರು ಒಟ್ಟಾದರು? ಅವ್ರಿಗೆ ಯಾಕೆ ಅಮೃತ ಬೇಕಾಗಿತ್ತು ಅಂದರೆ, 6ನೇ ಮನ್ವಂತರದಲ್ಲಿ ಮಂದ್ರದ್ರುತ ಅಂತ ಒಬ್ಬ ಇಂದ್ರ ಇದ್ದ. ಇಂದ್ರೋ ಮಂದ್ರದ್ರುತಸ್ತತ್ರ ದೇವ ಆಪ್ಯಾದಯೋ ಗಣಾಃ. ಪ್ರತಿಯೊಂದು ಮನ್ವಂತರಕ್ಕೂ ಒಬ್ಬೊಬ್ಬ ಇಂದ್ರ, ಒಬ್ಬೊಬ್ಬ ಮನು, ಸಪ್ತರ್ಷಿಗಳು, ದೇವತೆಗಳು ಎಲ್ಲ ಬದಲಾಗ್ತಾ ಹೋಗ್ತಾರೆ. ಮೊದಲನೇ ಮನ್ವಂತರದ ಇಂದ್ರ ಯಜ್ಞನಾಮಕ ಪರಮಾತ್ಮ, ಇಂದ್ರ ಪದವಿಯಲ್ಲಿದ್ದವನು. ಇಂದ್ರ ಅಂತ ಒಬ್ಬ ವ್ಯಕ್ತಿ ಹೆಸರಲ್ಲ, ಅದೊಂದು ಪದವಿ. ಆ ಪದವಿಯಲ್ಲಿದ್ದವನು ಯಜ್ಞನಾಮಕ ಪರಮಾತ್ಮನೇ ಇಂದ್ರ ಪದವಿಯಲ್ಲಿದ್ದ. 2ನೇ ಮನ್ವಂತರದಲ್ಲಿ ವಾಯುದೇವರು ರೋಚನ ಅನ್ನೋ ಹೆಸರಿನಿಂದ ಇಂದ್ರ ಪದವಿಯಲ್ಲಿದ್ದರು. 3ನೇ ಮನ್ವಂತರದಲ್ಲಿ ಯಮದೇವರು ಇಂದ್ರ ಪದವಿಯಲ್ಲಿದ್ದರು. 4 ಮತ್ತು 5ನೇ ಮನ್ವಂತರದಲ್ಲಿ ಅಶ್ವಿನಿ ಕುಮಾರರು ಇಂದ್ರ ಪದವಿಯನ್ನು ಆಳಿದವರು. 6 ಮತ್ತು 7ರಲ್ಲಿ ಪುರಂದರ ಇಂದ್ರ ಪದವಿಯನ್ನು ಆಳಿದವನು. 6ನೇ ಮನ್ವಂತರದಲ್ಲಿ ಮಂದ್ರದ್ರುತ ಅಂತ ಹೆಸರು, 7ನೇ ಮನ್ವಂತರದಲ್ಲಿ ಪುರಂದರ ಅಂತ ಹೆಸರು. ಹೀಗೆ ಇಂದ್ರ ಪದವಿಯಲ್ಲಿ ಮಂದ್ರದ್ರುತ ಅಂತಿದ್ದ. ಅವನೇ ಈಗ ಪುರಂದರ, ಶಚಿಪತಿ ಪುರಂದರ. ಆ ಇಂದ್ರನಿಗೆ ಒಂದು ಸಲ ಆನೆ ಮೇಲೆ ಮೆರವಣಿಗೆ ಮಾಡ್ತಿದ್ದರಂತೆ. ಅವನದೇನೋ ಸಮಾರಂಭ, ಅದಕ್ಕೆ ಮೆರವಣಿಗೆ ಮಾಡ್ತಾ ಇದ್ದಾರೆ, ಶೋಭಾಯಾತ್ರೆ. ಇಂದ್ರ ಆನೆ ಮೇಲೆ ಮೆರವಣಿಗೆಯಲ್ಲಿ ಬರುವಾಗ ಎದುರುಗಡೆ ದುರ್ವಾಸ ಋಷಿಗಳು ಬಂದರು. ಆ ದುರ್ವಾಸರ ಹತ್ತಿರ ಒಂದು ಹೂಮಾಲೆ ಇತ್ತಂತೆ, ದೇವರಿಗೆ ಏರಿಸಿದ್ದು, ದೇವರಿಗೆ ಪೂಜೆ ಮಾಡಿದ್ದು, ಅರ್ಚನೆ ಮಾಡಿದ ಒಂದು ಹೂಮಾಲೆ. ಅದನ್ನು ಹಿಡ್ಕೊಂಡು ಬರ್ತಾ ಇದ್ದರು ದುರ್ವಾಸರು. ಇಂದ್ರನನ್ನು ನೋಡಿದರು, ಆನೆ ಮೇಲಿದ್ದ, ಮೆರವಣಿಗೆ ಆಗ್ತಾ ಇದೆ.
ಈ ಹರಿಪ್ರಸಾದವನ್ನು ಹರಿನಿರ್ಮಾಲ್ಯವನ್ನು ಕೊಡೋಣ ಅಂತ ಅವರಿಗೆ ಪ್ರೇರಣೆಯಾಗಿ ದುರ್ವಾಸ ಋಷಿಗಳು ಆ ಮಾಲೆಯನ್ನು ಇಂದ್ರನಿಗೆ ಎಸಿತಾರೆ. ಆನೆ ಮೇಲಿದ್ದ, ಎತ್ತರ ಇದ್ದ ಎಸ್ತರು, ಇಂದ್ರನ ಕೈಗೆ ಸಿಕ್ತು. ಆದರೆ ಅದನ್ನು ತಲೆ ಮೇಲೆ ಇಟ್ಕೊಳ್ಳಿಲ್ಲ, ಕೊರಳಿಗೆ ಹಾಕ್ಕೊಳ್ಳಿಲ್ಲ, ಕಣ್ಣಿಗೆ ಹೊತ್ತುಕೊಳ್ಳಿಲ್ಲ. ತಿರಸ್ಕಾರ ಮಾಡಿ ಯಾರೋ ಋಷಿ ಬಾಡಿದ ಮಾಲೆ ಕೊಟ್ಟಿದ್ದಾನೆ ಅಂತ ತಿರಸ್ಕಾರ ಮಾಡಿ ಬಿಸಾಡಿಬಿಟ್ಟ. ಆನೆ ತುಳ್ಕೊಂಡು ಹೋಯಿತು. ಅಂತೂ ಆ ಹೂವಿನ ಮಾಲೆ ನಿರ್ಮಾಲ್ಯ ಇಂದ್ರನಿಗೂ ಇಲ್ಲ, ದುರ್ವಾಸರಿಗೂ ಇಲ್ಲ. ಆನೆ ತುಳ್ಕೊಂಡು ಹೋಯಿತು. ಇದರಿಂದ ದುರ್ವಾಸರಿಗೆ ಸಿಟ್ಟು ಬಂತು. ಶಾಪ ಕೊಟ್ಟರು. ನಾನು ಕೊಟ್ಟ ಹರಿಪ್ರಸಾದ ಹರಿನಿರ್ಮಾಲ್ಯವನ್ನು ನೀನು ಬೀದಿಗೆ ಎಸ್ತದ್ರಿಂದ ಲಕ್ಷ್ಮೀದೇವಿ ನಿನ್ನ ಮನೆ ಬಿಟ್ಟು ಹೋಗಲಿ ಅಂತ ಶಾಪ ಹಾಕಿದರು. ಅಂಥ ಘೋರ ಶಾಪ. ಲಕ್ಷ್ಮಿ ಬಿಟ್ಟು ಹೋದರೆ ಏನು ಉಳೀತು? ಎಲ್ಲ ಲಕ್ಷ್ಮಿನೂ ಹೋದ್ಲು. ಜಯಲಕ್ಷ್ಮಿ ಹೋದ್ಲು, ಧನಲಕ್ಷ್ಮಿ ಹೋದ್ಲು, ಧಾನ್ಯಲಕ್ಷ್ಮಿ ಹೋದ್ಲು. ಒಂದು ತುತ್ತಿಗೆ ಗತಿ ಇಲ್ಲದ ಪ್ರಸಂಗ ಬಂತು ಇಂದ್ರನಿಗೆ. ಇದೆಲ್ಲ ಗೊತ್ತಿಲ್ಲದೆ ಇದ್ದಿದ್ದೇನಲ್ಲ, ಇಂದ್ರನಿಗೆ ತೋರಿಸ್ತಾನೆ. ದೇವರ ಪ್ರಸಾದ, ಹರಿಪ್ರಸಾದ, ಹರಿನಿರ್ಮಾಲ್ಯ, ಒಂದು ಹೂವು, ಒಂದು ತುಳಸಿ ದಳ ತಿರಸ್ಕಾರ ಮಾಡಿದರೆ ಏನಾದೀತು ಅಂತ ತೋರಿಸ್ತಾನೆ. ಬಿಸಾಡಿದ್ರಿಂದ ಶಾಪಗ್ರಸ್ತನಾದ ಇಂದ್ರ. ಯಜ್ಞ ಯಾಗ ಎಲ್ಲ ನಿಂತು ಹೋಯಿತು. ಒಂದು ತುತ್ತು ಪುರೋಡಾಶ, ಒಂದು ತುತ್ತು ಕೂಡ ಗತಿ ಇಲ್ಲದ ಪ್ರಸಂಗ ಬಂತು ಇಂದ್ರಾದಿ ದೇವತೆಗಳಿಗೆ. ಯಾಕೆ? ದುರ್ವಾಸರು ಕೊಟ್ಟ ಶಾಪ. ದುರ್ವಾಸರು ಲಕ್ಷ್ಮಿ ಬಿಟ್ಟು ಹೋಗಲಿ ಅಂತಲೇ ಯಾಕೆ ಶಾಪ ಕೊಟ್ಟರು ಅಂತಂದರೆ, ಆ ದುರ್ವಾಸರು ಕೊಟ್ಟ ನಿರ್ಮಾಲ್ಯ ಇದೆಯಲ್ಲ, ಅದಕ್ಕೆ ಅಭಿಮಾನಿ ಲಕ್ಷ್ಮೀದೇವಿ. ಪ್ರತಿಯೊಂದು ಜಡ ಪದಾರ್ಥಕ್ಕೂ ಅಭಿಮಾನಿಗಳಿರ್ತಾರೆ. ದೇವರಿಗೆ ಇವತ್ತು ನಾವು ಹೂವು ತುಳಸಿ ಏರಿಸಿ ನಾಳೆ ನಿರ್ಮಾಲ್ಯ ವಿಸರ್ಜನೆ ಮಾಡುವಾಗ ಲಕ್ಷ್ಮೀ ಸೂಕ್ತವನ್ನೇ ಹೇಳ್ತೇವೆ. ಅಹಂ ರುದ್ರೇ ಭಿರ್ವಸೂಭಿಶ್ಚರಾಮಿ ಅಂತ ಅಂಬೃಣಿ ಸೂಕ್ತ ಅಥವಾ ಶ್ರೀ ಸೂಕ್ತ. ಶ್ರೀ ಸೂಕ್ತ ಯಾಕೆ? ನಿರ್ಮಾಲ್ಯಕ್ಕೆ ಅಭಿಮಾನಿ ಲಕ್ಷ್ಮೀದೇವಿ. ಲಕ್ಷ್ಮಿಯನ್ನು ಸ್ಮರಣೆ ಮಾಡಿ ನಿರ್ಮಾಲ್ಯ ತೆಗಿಬೇಕು. ತೆಗೆದು ಎಲ್ಲಿಡಬೇಕು? ಎಲ್ಲೋ ಒಂದು ಕಡೆ ಬಿಸಾಡೋದಲ್ಲ. ಮೊದಲು ನಿರ್ಮಾಲ್ಯ ತೆಗೆದು ದೇವರ ಎಡಭಾಗದಲ್ಲಿ ಇಡಬೇಕಂತ. ದೇವರ ಎಡಭಾಗದಲ್ಲಿ ಆ ಹೂವು ತುಳಸಿ ನಿರ್ಮಾಲ್ಯ ಇಡುವಾಗ ಅನುಸಂಧಾನ ಮಾಡಬೇಕು. ಎಡಭಾಗದಲ್ಲಿ ರುದ್ರದೇವರು ತಲೆ ಮೇಲೆ ಚಿನ್ನದ ಹರಿವಾಣ ಹೊತ್ತುಕೊಂಡು ಅಲ್ಲಿ ಕಾಯ್ತಾ ಇರ್ತಾರೆ. ಆ ನಿರ್ಮಾಲ್ಯವನ್ನು ಧರಿಸಲಿಕ್ಕೆ ಅಂತ ಅನುಸಂಧಾನ ಮಾಡಿ ನಿರ್ಮಾಲ್ಯ ಇಡಬೇಕು. ಹರಿಯು ಮುಡಿದ ಹೂವ ಹರಿವಾಣದಲ್ಲಿ ಹೊತ್ತು ಡಂಗುರವ ಸಾರಿರಯ್ಯ ಡಿಂಗರಿಗರೆಲ್ಲರೂ ಅಂತಾರೆ. ಹರಿಮುಡಿದ ಹೂವನ್ನು ಹರಿವಾಣದಲ್ಲಿ ಹೊತ್ತು ಕುಣಿಬೇಕು, ಭಗವಂತನ ಆರಾಧನೆ ಮಾಡಬೇಕು. ರುದ್ರದೇವರು ನಿರ್ಮಾಲ್ಯವನ್ನು ಅಷ್ಟು ಭಕ್ತಿಯಿಂದ ಸ್ವೀಕಾರ ಮಾಡಲಿಕ್ಕೆ ಅನೇಕ ರೂಪಗಳಿಂದ ಮನೆ ಮನೆಯಲ್ಲಿ ದೇವರ ಪೂಜೆ ನಡೆಯುವಾಗ ದೇವರ ಎಡಭಾಗದಲ್ಲಿ ರುದ್ರದೇವರು ಇರ್ತಾರೆ. ಅವರಿಗೆ ವಾಮದೇವ ಅಂತ ಹೆಸರು. ವಾಮದೇವ ಅಂತ ಮೊದಲನೇ ಹೆಸರಿದು. ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಉಗ್ರಧೂರ್ಜಟಿ ಕಾಮಜಾಜಿನ ವಸನಭೂಷಣ ಸುಮನಸೋತ್ತಂಸ. ಹೀಗೆಲ್ಲ ರುದ್ರದೇವರ ಹೆಸರು. ವಾಮದೇವ ನಾಮಕನಾಗಿ ಅಲ್ಲಿರ್ತಾನೆ. ತಲೆ ಮೇಲೆ ಆ ಹರಿವಾಣ, ಚಿನ್ನದ ಹರಿವಾಣ. ಆ ಚಿನ್ನದ ಹರಿವಾಣದಲ್ಲಿ ನಿರ್ಮಾಲ್ಯ ಇಡಬೇಕು. ಚಿನ್ನದ ಹರಿವಾಣ ಇಲ್ಲದೆ ಇದ್ದರೂ ಒಂದು ಬಾಳೆ ಎಲೆಯಲ್ಲಿಟ್ಟರೂ ಪರವಾಗಿಲ್ಲ. ಅನುಸಂಧಾನ ಅಂತೂ ರುದ್ರದೇವರ ತಲೆ ಮೇಲೆ ಚಿನ್ನದ ಹರಿವಾಣದಲ್ಲಿ ಇಡ್ತೇವೆ ಅಂತ ಅನುಸಂಧಾನ ಮಾಡಿ ಇಡಬೇಕು. ಆಮೇಲೆ ಎಲ್ಲಿಯಾದರೂ ಶುದ್ಧವಾದ ಸ್ಥಳದಲ್ಲಿ ಹಾಕಬೇಕು ಅದನ್ನು. ಹೊರತು ಆ ನಿರ್ಮಾಲ್ಯವನ್ನು ಎಲ್ಲರೂ ತುಳಿದಾಡುವ ಜಾಗದಲ್ಲಿ ಅಥವಾ ಊಟದ ಎಲೆ ಹಾಕುವಂಥ ಕಾರ್ಪೊರೇಷನ್ ತೊಟ್ಟಿಯಲ್ಲಿ ಅಲ್ಲೆಲ್ಲ ಹಾಕಬಾರ್ದು ನಿರ್ಮಾಲ್ಯವನ್ನು. ನಿರ್ಮಾಲ್ಯದ ಬಾವಿ ಅಂತಲೇ ಒಂದಿರ್ತದೆ. ಆ ಬಾವಿಯಲ್ಲಿ ನಿರ್ಮಾಲ್ಯವನ್ನೇ ಹಾಕೋದು. ಅಲ್ಲಿ ಯಾರೂ ತುಳಿಲಿಕ್ಕಿಲ್ಲ, ಅದನ್ನು ಮೆಟ್ಟಲಿಕ್ಕಿಲ್ಲ. ಆ ಥರ ಒಂದು ತುಳಸಿ ದಳ ನಿರ್ಮಾಲ್ಯವನ್ನು ದಾಟಿದರೆ ಲಕ್ಷ್ಮಿಯನ್ನೇ ದಾಟಿದ ಹಾಗೆ, ಅತಿಕ್ರಮಣ ಮಾಡಿದ ಹಾಗೆ. ಇದೆಲ್ಲ ತೋರಿಸ್ಬೇಕಾಗಿದೆ ದೇವೇಂದ್ರನಿಗೆ. ಆದ್ದರಿಂದ ದೇವೇಂದ್ರ ಆ ರುದ್ರದೇವರು, ಅದು ಕೊಟ್ಟವರು ಯಾರು? ರುದ್ರದೇವರು. ಪ್ರತಿ ಮನೆಯಲ್ಲಿ ಮಹಾರುದ್ರದೇವರೇ ನಿರ್ಮಾಲ್ಯವನ್ನು ಶಿರಸಾಧಾರಣೆ ಮಾಡುವವರು. ಅವರೇ ದುರ್ವಾಸರು. ಅವರು ಕೊಟ್ಟಂಥ ನಿರ್ಮಾಲ್ಯ ಹೂವು ಆ ದುರ್ವಾಸರ ಎದುರುಗಡೆನೇ ಬೀದಿ ಪಾಲಾಯಿತು. ಆನೆ ತುಳ್ಕೊಂಡು ಹೋಯಿತು. ಸಿಟ್ಟು ಬರದೇ ಇರ್ತದ? ಸಹಜವಾಗಿ ದುರ್ವಾಸರಿಗೆ ಸಿಟ್ಟು ಬಂತು. ಲಕ್ಷ್ಮೀ ಅಭಿಮಾನಿಯಾದ್ದರಿಂದ, ಅಂಥ ನಿರ್ಮಾಲ್ಯವನ್ನು ತಿರಸ್ಕಾರ ಮಾಡಿದ್ದರಿಂದ ಲಕ್ಷ್ಮೀ ನಿನ್ನ ಮನೆ ಬಿಟ್ಟು ಹೋಗಲಿ ಅಂತ ಶಾಪ ಹಾಕಿದ್ರು. ಇವತ್ತು ನಾವು ಫೋಟೋಕ್ಕೆ ಹೂವಿನ ಹಾರ ಹಾಕ್ತೇವೆ, ಬೇಕಾದಷ್ಟು ವೈಭವದಿಂದ ಪೂಜೆ ಮಾಡ್ತೇವೆ. ಅಷ್ಟೇ ಗೌರವದಿಂದ ಆ ನಿರ್ಮಾಲ್ಯವನ್ನು ಬಾಡಿದಾಗ ತೆಗೆದು ಇಡಬೇಕು. ಒಂದು ಶುದ್ಧವಾದ ಜಾಗದಲ್ಲಿ ಇಡಬೇಕು. ನಿರ್ಮಾಲ್ಯದಲ್ಲಿ ಅಷ್ಟು ಶಕ್ತಿ ಇದೆ. ಮಧ್ವಾಚಾರ್ಯರು ದೇವರ ಪೂಜೆ ಮಾಡುವಾಗ ನಿರ್ಮಾಲ್ಯ ವಿಸರ್ಜನೆ ಮಾಡ್ತಾ ಇದ್ದರೆ
ಕೂತಂಥ ಪೂಜೆ ನೋಡಲಿಕ್ಕೆ ಕೂತಂಥ ಲೌಕಿಕರು ಮಾತಾಡ್ಕೊಂಡ್ರಂತೆ ಇವರು ನಿರ್ಮಲ್ಯ ತೆಗೆಯುವಾಗ. ಅದರಿಂದ ತುಪ್ಪ ಸುರಿದ ಹಾಗೆ ಒಂದು ದ್ರವ ಸುರಿತಾ ಇತ್ತಂತೆ. ಎಲ್ಲರೂ ಮಾತಾಡ್ಕೋತಿದ್ದಾರೆ, ಇದೇನಿದು ತುಪ್ಪ ಸುರಿತಾ ಇದೆಯಲ್ಲ, ಅದು ಹೂವು ತುಳಸಿಯಿಂದ ಅಂತ. ಆಗ ಗೊತ್ತಿದ್ದಂಥ ಶಿಷ್ಯರು ಹೇಳಿದ್ರಂತೆ, ಇದು ತುಪ್ಪ ಅಲ್ಲ, ಇದು ಅಮೃತ ಅಂತ ಹೇಳಿದರು. ಇವತ್ತು ಪೂಜೆ ಮಾಡಿ ನಾಳೆ ನಿರ್ಮಾಲ್ಯ ತೆಗೆಯುವಾಗ ಅದರಿಂದ ಅಮೃತ ಸುರಿತದೆ. ಮಧ್ವಾಚಾರ್ಯರು ಪೂಜೆ ಮಾಡಿದರೆ ಆ ನಿರ್ಮಾಲ್ಯದಲ್ಲಿ ಅಮೃತ ಇರ್ತಿತ್ತಂತೆ. ಅಂಥ ವಿಶೇಷ ನಿರ್ಮಾಲ್ಯ ಅಂತಂದರೆ ಆ ನಿರ್ಮಾಲ್ಯದ ಹೂವನ್ನು ದೇವೇಂದ್ರ ಏನಾಗ್ತದೆ ತಿರಸ್ಕಾರ ಮಾಡಿದರೆ ಅಂತ ತೋರಿಸಲಿಕ್ಕೆ ಬಿಸಾಡಿಬಿಟ್ಟ. ಆದಾಗ ದುರ್ವಾಸರು ಶಾಪ ಕೊಟ್ಟು. ಇದೆಲ್ಲ ಭಾಗವತದಲ್ಲಿ ಇಲ್ಲ. ಭಾಗವತದಲ್ಲಿರೋದು ಯದಾ ದುರ್ವಾಸಸ ಶಾಪ ಅಥವಾ ಇಷ್ಟೇ ಇದೆ. ದುರ್ವಾಸರ ಶಾಪದಿಂದ ಇಂದ್ರಾದಿಗಳು ಭ್ರಷ್ಟರಾದರು, ಯುದ್ಧ ಆಯಿತು, ಸೋತು ಹೋದರು, ಸ್ವರ್ಗದ ಸಿಂಹಾಸನ ಕೈತಪ್ಪಿ ಹೋಯಿತು, ಇಷ್ಟೇ ಇದೆ. ಶ್ರೀಮದ್ ಆಚಾರ್ಯರು ಹೇಳ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ, ಸ್ವದತ್ತ ಮಾಲಾ ಭುವಿ ಪಾತಕೋಪತೋ, ಸ್ವದತ್ತ ಮಾಲಾ ಭುವಿ ಪಾತಕೋಪತಃ, ತಾನು ಕೊಟ್ಟ ಮಾಲೆಯನ್ನು ನೆಲದ ಮೇಲೆ ಬಿಸಾಡಿದ್ರಿಂದ ಆ ಕೋಪದಿಂದ ದುರ್ವಾಸರು ಶಾಪ ಕೊಟ್ಟರು ಅಂತ. ಹೀಗೆ ಇಂದ್ರಾದಿಗಳೆಲ್ಲ ಸೋತು ಹೋದರು, ನಿರ್ಮಲ್ಯ ತಿರಸ್ಕಾರ ಮಾಡಿದ್ರು. ಬಹಳಷ್ಟು ಇದೆ ನಿರ್ಮಲ್ಯದ ಬಗ್ಗೆ ಪುರಾಣಗಳಲ್ಲಿ ಕಥೆ. ಒಬ್ಬ ಹರಿಭಕ್ತ ಹೂತೋಟದಲ್ಲಿ ಹೂ ಬೆಳೆಸ್ತಾ ಇದ್ದಂತೆ. ದಿನ ಬೆಳಗ್ಗೆ ಬಂದು ಆ ಹೂವೆಲ್ಲ ತಗೊಂಡು ದೇವರಿಗೆ ಪೂಜೆ ಮಾಡಬೇಕು ಅಂತ ಬರೋನು. ಹಿಂದಿನ ದಿವಸ ನೋಡಿದ್ದಾನೆ ಎಲ್ಲ ಮೊಗ್ಗುಗಳು. ಮಾರನೇ ದಿವಸ ಬರ್ತಾನೆ, ಒಂದೂ ಇಲ್ಲ ಹೂ, ಅರಳಿದ ಹೂ ಒಂದೂ ಇಲ್ಲ. ಯಾರೋ ಒಬ್ಬ ಗಂಧರ್ವ ಬಂದು ತನ್ನ ಅಪ್ಸರ ಸ್ತ್ರೀಯರಿಗೆ ತೊಗೊಂಡು ಹೋಗ್ತಿದ್ದಂತೆ. ಅದನ್ನು ದಿನ ಹೀಗೆ ನಡೀತು. ಕೊನೆಗೆ ಯಾರ ಹತ್ತಿರ ಹೇಳಿದ, ಅವ್ರು ಹೇಳಿದ್ರಂತೆ, ಆ ಉದ್ಯಾನ ಹೂತೋಟಕ್ಕೆ ಹೋಗುವ ದಾರಿಯಲ್ಲಿ ಒಂದಿಷ್ಟು ನಿರ್ಮಲ್ಯ ತುಳಸಿ ಹಾಕಿಬಿಡು ಅಂತಂದು. ಆ ಗಂಧರ್ವ ಬೆಳಗ್ಗೆ ಬೇಗ ಬಂದು ಹೂ ಕದಿಲಿಕ್ಕೆ ಅಂತ ಬಂದವನು ನಿರ್ಮಲ್ಯ ತುಳಸಿ ದಾಟಿ ಈಚೆ ಬಂದ, ಹೂವೆಲ್ಲ ತೆಗೆದ. ವಾಪಸ್ ಹೋಗುವಾಗ ಮತ್ತೆ ದಾಟಿದ, ರಥದಲ್ಲಿ ಕೂತ್ಕೊಂಡ. ರಥ ಮುಂದೆ ಹೋಗಲಿಲ್ಲಂತ, ಗಾಡಿ ಸ್ಟಾರ್ಟೇ ಆಗಲಿಲ್ಲ. ಒದ್ದಾಡ್ತಾ ಇದ್ದಾನೆ. ಅಷ್ಟೊತ್ತಿಗೆ ಬಂದ ಇವ ಭಕ್ತ, ಸಿಗ್ಬಿದ್ದ ಅವನು. ಯಾಕೆ? ನಿರ್ಮಾಲ್ಯ ದಾಟಿದ್ದರಿಂದ ಅವನಿಗೆ ಮುಂದೆ ಸಂಚರಿಸಲಿಕ್ಕೆ ಆಗಲಿಲ್ಲಂತೆ. ಅಷ್ಟು ಶಕ್ತಿ ಇದೆ ನಿರ್ಮಾಲ್ಯದಲ್ಲಿ. ಇಷ್ಟು ಅದ್ಭುತ ಆ ಭಗವಂತನ ಅನುಗ್ರಹದಿಂದ ಆ ನಿರ್ಮಾಲ್ಯದಲ್ಲಿ ಹಾಗಿರ್ತದೆ. ಅದನ್ನು ತಿರಸ್ಕಾರ ಮಾಡಿ ದೇವೇಂದ್ರ ಶಾಪಗ್ರಸ್ತನಾದ, ಸೋತ. ಎಲ್ಲ ದೇವತೆಗಳು ಬ್ರಹ್ಮದೇವರ ಹತ್ರ ಹೋದರು. ಬ್ರಹ್ಮದೇವರು ವಿಷ್ಣುವಿನ ಹತ್ರ ಹೋದರು, ಕರ್ಕೊಂಡು ಹೋಗಿ ಸ್ತೋತ್ರ ಮಾಡ್ತಾರೆ. ಆವಾಗ ವಿಷ್ಣು ಹೇಳಿದ, ನಿಮಗೂ ದಾನವರಿಗೂ ಯುದ್ಧ ಆಗ್ತಾ ಇರ್ತದೆ, ನಿಮಗೆ ಅಮೃತಪ್ರಾಶನ ಮಾಡಿಸ್ತೇನೆ, ಅಮೃತ ಉತ್ಪತ್ತಿ ಆಗಲಿ, ಅದಕ್ಕೋಸ್ಕರ ಮಂದರ ಪರ್ವತವನ್ನು ಕಡಗೋಲು ಮಾಡಿ ಕ್ಷೀರ ಸಮುದ್ರದಲ್ಲಿಟ್ಟು ಮಥನ ಮಾಡಿರಿ, ನಾನೇ ಅಮೃತವನ್ನು ತಗೊಂಡು ಬರ್ತೇನೆ ಅಂತ ಪರಮಾತ್ಮ ಸಲಹೆ ಕೊಟ್ಟ. ದೇವತೆಗಳೆಲ್ಲ ದಾನವರ ಹತ್ರ ಹೋಗಿ ಅಮೃತದ ಆಸೆ ತೋರಿಸಿ ಅವರ ಹತ್ರ ರಾಜಿ ಮಾಡಿಕೊಂಡು ಅವರನ್ನು ಸೇರಿಸ್ಕೊಂಡು ಮಂದರ ಪರ್ವತವನ್ನು ಕಿತ್ತಿ ತರೋಣ ಕಡ್ಗೋಲು ಮಾಡಲಿಕ್ಕೆ ಅಂತ ಹೋದರೆ ಕಿತ್ತಲಿಕ್ಕೇ ಆಗಲಿಲ್ಲ. ಅಷ್ಟು ಸ್ಥಿರವಾಗಿತ್ತು ಮಂದರ ಪರ್ವತ. ಕೊನೆಗೆ ಗೊತ್ತಾಯಿತು ಭಗವಂತನಿಗೆ, ಇವ್ರ ಕೈಲಿ ಯಾವುದಾಗುವುದಿಲ್ಲ, ಎಲ್ಲ ನಾನೇ ಮಾಡಬೇಕು ಅಂತ. ಭಗವಂತ ಬಂದು ಆ ಮಂದರ ಪರ್ವತವನ್ನು ಕಿತ್ತಿ ಗರುಡನ ಮೇಲೆ ಇಟ್ಟ. ಆ ಗರುಡ ದೇವರು ಅದನ್ನು ತಗೊಂಡು ಬಂದರು. ಮಂದರ ಪರ್ವತವನ್ನು ಕಡಗೋಲು ಮಾಡಿದರು. ವಾಸುಕಿಯನ್ನು ನೇತ್ರಂಕೃತ್ವಾತು ವಾಸುಕಿಂ, ನೇತ್ರ ಅಂದರೆ ಹಗ್ಗ, ವಾಸುಕಿಯನ್ನು ಹಗ್ಗ ಮಾಡಿದರು. ಮಥನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಸಮುದ್ರ ಮಥನ ಮಾಡುವಾಗ ಮೊದಲು ಬಂದದ್ದು ಹಾಲಾಹಲ ವಿಷ. ಯಾವುದೇ ಕೆಲಸ ಮಾಡುವಾಗ ಆರಂಭದಲ್ಲಿ ಸ್ಟೇ ಆರ್ಡ್ರೇ ಬರೋದಂತೆ. ಅದು ವೆಕೆಟ್ ಆಗಲಿಕ್ಕೆ ಬಹಳ ಕಷ್ಟ. ಆ ಹಾಲಾಹಲ ವಿಷ ಬಂತು. ಎಲ್ಲ ತತ್ತರಿಸಿ ಹೋದರು. ದೇವದಾನವರು ಅಮೃತ ಸಿಗ್ತದೆ ಅಂತ ಮಥನ ಮಾಡಲಿಕ್ಕೆ ಪ್ರಾರಂಭಿಸಿದ್ದಾರೆ. ಬಂದದ್ದು ಹಾಲಾಹಲ ವಿಷ. ಅದಕ್ಕಿಂತ ಮುಂಚೆ ಆ ಮಂದರ ಪರ್ವತವೇ ಮುಳುಗಿ ಹೋಗ್ತಾ ಇದೆ. ಭಾರದ ಪರ್ವತ ಪರಮಾತ್ಮ ಏನೋ ಕಿತ್ತಿ ತಂದ, ಅಲ್ಲಿಟ್ಟರು, ಮುಳುಗ್ತಾ ಇದೆ. ಕೊನೆಗೆ ಕೂರ್ಮ ರೂಪದಿಂದ ಆ ಪರ್ವತವನ್ನು ಬೆನ್ನಿನ ಮೇಲೆ ಹೊತ್ತ. ಬೆಟ್ಟ ಬೆನ್ನಲ್ಲಿ ಹೊರಿಸಿದವರೊಳು ಸಿಟ್ಟು ಮಾಡಿದನೇನೋ ಹರಿ, ಕಂಗೆಟ್ಟ ಸುರರಿಗೆ ಸುಧೆಯನುಣಿಸಿದ ಅಂತಂತಾರೆ. ಬೆಟ್ಟ ಹೊರಿಸಿದ್ದಾರೆ ಪರಮಾತ್ಮನ ಮೇಲೆ. ಕೂರ್ಮಾವತಾರಿ ಪರಮಾತ್ಮ ತನ್ನ ಬೆನ್ನಿನ ಮೇಲೆ ಬೆಟ್ಟ ಹೊತ್ತುಕೊಂಡ. ಮಥನ ಮಾಡಿದರು. ಮಾಡಿದಾಗ ಮೊದಲು ಬಂದದ್ದು ಹಾಲಾಹಲ ವಿಷ. ಭಯಂಕರ ವಿಷ ಹಾಲಾಹಲ ಅಂದರೆ. ಇವತ್ತು ಏನೇನು ವಿಷ ಇದೆ
ಹಲ್ಲಿ ಆಗಿರ್ಬೋದು, ಹಾವು, ಚೇಳು, ಎಲ್ಲ ಕಡೆ ವಿಷ ಇದೆ. ಮನುಷ್ಯರಲ್ಲೂ ಇದೆ ಅಂತಂತಾರೆ, ಸ್ವಲ್ಪ ಸ್ವಲ್ಪ ಇರ್ಬೋದು. ಅಂತೂ ಎಲ್ಲೆಲ್ಲಿ ವಿಷ ಇದೆಯೋ ಎಲ್ಲ ವಿಷಕ್ಕೆ ಮೂಲ ಆ ಹಾಲಾಹಲದ ಒಂದು ಹನಿ ಅಂತೆ. ಒಂದೇ ಒಂದು ಹನಿಯಿಂದ ಇವತ್ತಿನ ಎಲ್ಲ ವಿಷ ಜಂತುಗಳು ಉಂಟಾದದ್ದು. ಅಂಥ ಹಾಲಾಹಲ ಪೂರ್ಣ ಪ್ರಮಾಣದಲ್ಲಿ, ಬೃಹತ್ ಪ್ರಮಾಣದಲ್ಲಿ ಬಂದುಬಿಡ್ತು. ಅದರ ಗಾಳಿಗೆ ದೇವದಾನವರು ತತ್ತರಿಸಿ ಸಾಯ್ಲಿಕ್ಕೆ ಶುರು ಮಾಡಿದರು. ಕೂಡಲೇ ರುದ್ರದೇವರು ಪಾರ್ವತಿಗೆ ಹೇಳಿದ್ರಂತೆ, ಅಮೃತಕ್ಕೋಸ್ಕರ ದೇವದಾನವರು ಸಮುದ್ರ ಮಥನ ಮಾಡ್ತಾ ಇದ್ದಾರೆ, ಹಾಲಾಹಲ ವಿಷ ಬಂದು ಎಲ್ಲ ಸಾಯ್ತಾರೆ, ನೀನು ಅನುಮತಿ ಕೊಟ್ಟರೆ ನಾನಾದರೂ ಹೋಗಿ ವಿಷ ಕುಡಿತೀನಿ ಎಂದ್ರಂತೆ ರುದ್ರದೇವರು. ನಿನ್ನ ಅನುಮತಿ ಬೇಕು, ವಿಷ ಕುಡಿದ್ರೆ ಲೋಕ ಕಲ್ಯಾಣ ಆಗ್ತಿದೆ, ಅವರೆಲ್ಲ ಉಳಿತಾರೆ. ಪಾರ್ವತಿ ಹೇಳಿದಂತೆ, ಅಡ್ಡಿ ಇಲ್ಲ, ಲೋಕ ಕಲ್ಯಾಣಕ್ಕಾಗಿ ವಿಷ ಕುಡಿಯೋದಾದರೆ ಪರವಾಗಿಲ್ಲ. ಕಲಿಯ ಸ್ವರೂಪ ಅಂತೆ ಹಾಲಾಹಲ ವಿಷ ಅಂದರೆ. ಕಲಿ ಜಗತ್ತು ನಾಶ ಮಾಡಬೇಕು ಅಂತ ವಿಷದ ರೂಪದಲ್ಲಿ ಬಂದಂತೆ. ಅಂಥ ಕಲಿಯ ಸ್ವರೂಪ ಅದು. ಆ ವಿಷವನ್ನು ರುದ್ರದೇವರು ಕುಡಿತೇನೆ ಅಂತ ಹೊರಟಾಗ ಪಾರ್ವತಿ ಲೋಕ ಕಲ್ಯಾಣಕ್ಕಾಗಿ ಕುಡಿಯೋದಾದರೆ ಪರವಾಗಿಲ್ಲ ಅಂತ ಅನುಮತಿ ಕೊಟ್ಟಳು. ರುದ್ರದೇವರು ಬಂದರು. ಅವರನ್ನು ಮೀರಿಸಿ ವಾಯುದೇವರು ಓಡಿ ಬಂದರಂತೆ. ಎಲ್ಲಿಯಾದರೂ ರುದ್ರದೇವರು ಕುಡಿದು ಬಿಟ್ಟರೆ ಅವರಿಗೆ ಜೀರ್ಣ ಆಗದೆ ಎಫೆಕ್ಟ್ ಆದೀತು, ಏನಾದರೂ ದುಷ್ಪರಿಣಾಮ ಆದೀತು ಅಂತ ಹೇಳಿ ವಾಯುದೇವರು ಪರಮಾತ್ಮನಾಜ್ಞೆಯಿಂದ ಅವರನ್ನು ಮೀರಿ ಬಂದು ಎಲ್ಲ ವಿಷವನ್ನು ತಾವು ಸಂಗ್ರಹಿಸಿ ಅಮೃತ ಕುಡಿದಂತೆ ಘಟ ಕುಡಿದರಂತೆ. ಇದು ಭಾಗವತದಲ್ಲಿಲ್ಲ. ಭಾಗವತದಲ್ಲಿ ರುದ್ರದೇವರು ಬಂದು ಕುಡಿದ್ರು ಅಂತಿದೆ. ಆದರೆ ಸೂಚ್ಯವಾಗಿ ವ್ಯಾಸರು ತಿಳಿಸಿದ್ದಾರೆ. ಪೀತೆ ಗರೆ ವೃಷಾಂಕೇಣ, ವೃಷಾಂಕ ವಿಷ ಕುಡಿದ ಅನ್ನೋ ಶಬ್ದ ಹಾಕ್ತಾರೆ. ವೃಷಾಂಕ ಅಂತಂದರೆ ವಾಯುದೇವರು ಅಂತಲೂ ಅರ್ಥ ಇದೆ, ವೃಷಾಂಕ ಅಂತಂದರೆ ರುದ್ರದೇವರು ಅಂತಲೂ ಅರ್ಥ ಇದೆ. ಅಂಥ ಶಬ್ದ ಪ್ರಯೋಗ ಮಾಡಿದ್ದಾರೆ. ಮೊದಲು ಕುಡಿದದ್ದು ವಾಯುದೇವರು, ಆಮೇಲೆ ಕುಡಿದದ್ದು ರುದ್ರದೇವರು. ಪೀತೆಗರೆ ವೃಷಾಂಕೇಣ, ವಾಯುದೇವರಿಗೆ ವೃಷಾಂಕ ಅಂತ ಯಾಕೆ ಹೆಸರು ಅಂತಂದರೆ, ವಾಯು ವೃಷಭರೂಪಿ ಸನ್, ವಾಯುದೇವರು ಒಂದು ಸಲ ಎತ್ತಿನ ರೂಪ ಧಾರಣೆ ಮಾಡಿದ್ರು ಅಂತುಂಟು. ಆದ್ದರಿಂದ ಮತ್ತು ವೃಷಭ ಅಂತ ಅವರಿಗೆ ತೃತೀಯಮಸ್ಯ ವೃಷಭಸ್ಯ ದೋಹಸೆ ದಶ ಪ್ರಮತಿಂ ಜನಯಂತಯೋಷಣ. ಅಂಕ ಅಂದರೆ ಹೆಸರು, ವೃಷಾಂಕ, ವೃಷ ಅಂದರೆ ವೃಷಭ, ವೃಷಭ ಅನ್ನೋ ಹೆಸರು ವಾಯುದೇವರಿಗಿದೆ. ಬಳಿತ್ಥ ಸೂಕ್ತ, ವಾಯುದೇವರ ಸೂಕ್ತ, ಅದರಲ್ಲಿ ಆ ಹೆಸರು ಬರ್ತದೆ. ಅದರಿಂದ ವಾಯುದೇವರು ವಿಷ ಕುಡಿದ್ರು ಅಂತ ಅದನ್ನು ಇಟ್ಕೊಳ್ಬೇಕು. ಆಮೇಲೆ ರುದ್ರದೇವರು ಕುಡಿದ್ರು. ವಾಯುದೇವರು ಆ ವಿಷ ಕುಡಿದು ಜೀರ್ಣ ಮಾಡಿಕೊಂಡು ಸುಖವಾಗಿದ್ದರು. ರುದ್ರದೇವರು ವಿಷ ಕುಡಿದು ಕೂಡಲೇ ಅದು ಕಂಠದಲ್ಲಿ ನಿಂತು, ಅದು ಹೇಗೆ ವಾಯುದೇವರು ಆ ವಿಷವನ್ನು ಪೂರ್ತಿ ಹಿಡಿದು ಅದನ್ನು ತಿಕ್ಕಿ ಚೆನ್ನಾಗಿ ಕೈಯಲ್ಲಿ ಹಾಕಿ ತಿಕ್ಕಿ ಆ ರಸವನ್ನು ತಾವೇ ಕುಡಿದು ಒಣ ಚರಟ ಕೊಟ್ರಂತೆ. ತೆಂಗಿನಕಾಯಿ ತುರಿದು ಹಾಲೆಲ್ಲ ತೆಗೆದು ಒಣ ಚರಟ ಇರ್ತದಲ್ಲ, ಆ ಥರದ್ದು ಕೊಟ್ರಂತೆ. ಅಷ್ಟು ತಿಂದದ್ರಿಂದಲೇ ರುದ್ರದೇವರಿಗೆ ನೀಲಕಂಠ ಅಂತ ಹೆಸರು ಬಂತು. ಕುತ್ತಿಗೆಯಲ್ಲಿ ಅದು ನಿಂತು ನೀಲಕಂಠರಾದರಂತೆ, ಕಪ್ಪಾಗಿ ಹೋಯಿತು, ಮೂರ್ಛೆ ಬಿದ್ದರು ರುದ್ರದೇವರು. ಆಗ ಪರಮಾತ್ಮ ಕೃಪಾಪೂರ್ಣ ದೃಷ್ಟಿ ಹಾಕಿ ಅವರನ್ನು ಎಬ್ಬಿಸ್ತಾನೆ. ರುದ್ರದೇವರು ಎದ್ದರು. ಆ ವಿಷ ಕುಡಿದು ತಲೆ ಬಿಸಿಯಾಗಿತ್ತಂತೆ, ವಿಪರೀತ ತಲೆ ಸಿಡಿತ, ಅಷ್ಟು ಪ್ರಭಾವಿ. ಅದು ಏನು ನಿರ್ವೀರ್ಯವಾದ ವಿಷ. ಆದರೂ ಅವರು ಕೊನೆಗೆ ಅದರ ಬಾಧೆ ಪರಿಹಾರ ಮಾಡಿಕೊಂಡದ್ದು ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್. ಅಚ್ಯುತ ಅನಂತ ಗೋವಿಂದ ಅಂತ ನಾಮೋಚ್ಚಾರಣೆ ಮಾಡಿಕೊಂಡು ವಿಷಪ್ರಭಾವ ಕಡಿಮೆ ಮಾಡಿಕೊಂಡ್ರು. ಆದರೂ ಸ್ವಲ್ಪ ಇತ್ತಂತೆ ತಲೆ ಬಿಸಿ. ಕೊನೆಗೆ ಪರಮಾತ್ಮ ಹೇಳಿದ, ನೀವು ತುಂಬ ಉತ್ಸಾಹದಿಂದ ಜಗತ್ ಕಲ್ಯಾಣ ಆಗಲಿ ಅಂತ ಉತ್ಸಾಹದಿಂದ ಎಲ್ಲ ದೇವತೆಗಳನ್ನು ಉಳಿಸ್ಲಿಕ್ಕೋಸ್ಕರ ವಿಷ ಕುಡಿದ್ರಿ, ನೀವು ಇಂಥ ಅನಾಹುತ ಆಗೋಯ್ತು. ಈಗ ಆ ತಲೆ ಬಿಸಿ ಆಗ್ತಾ ಇದೆ ವಿಷ ಕುಡಿದ್ರಿಂದ, ಅದು ತಂಪಾಗಲಿಕ್ಕೆ ಚಂದ್ರಶೇಖರರಾಗ್ರಿ ಅಂತ ಆಜ್ಞೆ ಮಾಡಿದ್ರು. ಅದೇ ಸಮುದ್ರ ಮಥನ ಮಾಡುವಾಗ ಅರ್ಧ ಚಂದ್ರ ಹುಟ್ಟಿದ್ದ, ಅಷ್ಟಮಿ ಚಂದ್ರ. ಆ ಚಂದ್ರ ಬಿಂಬವನ್ನು ತಲೆ ಮೇಲೆ ಇಟ್ಕೊಂಡ್ರಂತೆ ರುದ್ರದೇವರು. ಸ್ವಲ್ಪ ತಂಪಾಯಿತು, ಆದರೂ ಸ್ವಲ್ಪ ಬಿಸಿ ಬಿಸಿ ಇತ್ತು ತಲೆ. ಗಂಗಾಧರರಾಗ್ರಿ ಅಂತ ಹೇಳಿದ. ಗಂಗಾಧರನಾದನಂತೆ ರುದ್ರ, ಚಂದ್ರಶೇಖರ ಆದ, ಗಂಗಾಧರನಾದ. ಅಭಿಷೇಕ ಮಾಡಿಸ್ಕೋ ಅಂತಂದ, ಭಕ್ತರ ಕೈಯಿಂದ ತಲೆ ಮೇಲೆ ಅಭಿಷೇಕ ಮಾಡಿಸ್ಕೋ. ಅಭಿಷೇಕ ಪ್ರಿಯನಾದ ರುದ್ರ. ಅವತ್ತಿನಿಂದ ಎಲ್ಲ ಕಡೆ ಶಿವಲಿಂಗ ಸ್ಥಾಪನೆ ಮಾಡಿದಲ್ಲಿ ಮೇಲೊಂದು ಧಾರಾಪಾತ್ರೆ ಅಂತ ಇಟ್ಟಿರ್ತಾರೆ, ನಿರಂತರ ಧಾರೆ ಬೀಳ್ತಾ ಇರಬೇಕು. ಅದರಿಂದ ರುದ್ರದೇವರಿಗೆ ತಲೆಗೆ ತಂಪಾಯ್ತಂತೆ.
ಹೀಗೆ ರುದ್ರದೇವರಿಗೆ ಆ ವಿಷದ ಪ್ರಭಾವ ಏನು ಅನ್ನೋದು ಚೆನ್ನಾಗಿ ಅರ್ಥ ಆಯಿತು. ಮುಖ್ಯ ಪ್ರಾಣದೇವರು ಸಮಗ್ರ ವಿಷವನ್ನು ಅಮೃತದಂತೆ ಕುಡಿದು. ಅದಕ್ಕೆ ಇವತ್ತು ಅಭಿಷೇಕ ಪ್ರಿಯ ಶಿವ ಅಂತ ರೂಢಿ. ಅಲಂಕಾರ ಪ್ರಿಯೋ ವಿಷ್ಣು, ಅಭಿಷೇಕ ಪ್ರಿಯ ಶಿವ, ನಮಸ್ಕಾರ ಪ್ರಿಯೋ ಭಾನು. ವಿಷ್ಣು ಅಲಂಕಾರ ಪ್ರಿಯ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರೆ ಅಷ್ಟು ಪ್ರೀತಿ. ಅಲಂಕಾರ ಪ್ರಿಯೋ ವಿಷ್ಣು. ಶಿವನಿಗೆ ಅಭಿಷೇಕ ಏಕಾದಶ ವಾರ ನಮಸ್ತೆ ರುದ್ರ ಮನ್ಯವ ಉತೋ ತೈಷವೇ ನಮಃ ಇದೆಲ್ಲ ಹೇಳ್ಕೊಂಡು ಅಭಿಷೇಕ ಮಾಡಿದರೆ ಬಹಳ ಪ್ರೀತಿ ರುದ್ರದೇವರಿಗೆ. ಸೂರ್ಯನಿಗೆ ನಮಸ್ಕಾರ ಹಾಕಿದರೆ ಸೂರ್ಯ ನಮಸ್ಕಾರ ಅಂತಲೇ ಅದು ಪ್ರೀತಿ. ಅಲಂಕಾರ ಪ್ರಿಯೋ ವಿಷ್ಣು, ಅಭಿಷೇಕ ಪ್ರಿಯ ಶಿವ, ನಮಸ್ಕಾರ ಪ್ರಿಯೋ ಭಾನು, ಬ್ರಾಹ್ಮಣೋ ಭೋಜನ ಪ್ರಿಯ. ಇದೆಲ್ಲರಿಗೂ ಗೊತ್ತೇ ಇದೆ. ಈ ರೀತಿ ರೂಢಿ ಬಂತು. ಆದರೆ ರುದ್ರದೇವರು ಬಂದು ಕೇಳಿದ್ರಂತೆ ವಿಷ್ಣುವನ್ನು, ಚಂದ್ರನನ್ನು ಧರಿಸಿದೆ, ತಂಪಾಯಿತು, ತಲೆ ತಂಪಾಯಿತು, ಅಮಾವಾಸ್ಯೆ ಏನು ಮಾಡಲಿ ಅಂತ ಕೇಳಿದರು. ಅಮಾವಾಸ್ಯೆ ಬಂದಾಗ ಚಂದ್ರ ಇರೋದಿಲ್ಲ, ಜೀರೋ. ಅಥವಾ ಹುಣ್ಣಿಮೆ ಬಂದಾಗ ಓವರ್ ಡೋಸ್ ಆಗುತ್ತೆ, ಪೂರ್ಣಚಂದ್ರ. ಇಟ್ಟುಕೊಂಡದ್ದು ಅಷ್ಟಮಿ ಚಂದ್ರನನ್ನು. ಹುಣ್ಣಿಮೆ ಬಂದರೆ ತಂಪು ಜಾಸ್ತಿ ಆಗ್ತದೆ, ಅಮಾವಾಸ್ಯೆ ಬಂದರೆ ಮತ್ತೆ ತಲೆ ಬಿಸಿ ಶುರುವಾಗ್ತದೆ. ಏನು ಮಾಡಬೇಕು? ಅದಕ್ಕೆ ಭಗವಂತ ವರ ಕೊಟ್ಟನಂತೆ, ಅಂತರಿಕ್ಷದಲ್ಲಿರೋ ಚಂದ್ರ ಶುಕ್ಲ ಪಕ್ಷ ಕೃಷ್ಣ ಪಕ್ಷದಲ್ಲಿ ವೃದ್ಧಿರಾಸಗಳನ್ನು ಪಡೀಲಿ, ನಿನ್ನ ತಲೆ ಮೇಲೆ ಮಾತ್ರ ಶಿವ ಶಾಶ್ವತವಾಗಿ ಅಷ್ಟಮಿ ಚಂದ್ರನೇ ಇರಲಿ, ಅವನಿಗೆ ಹೆಚ್ಚು ಆಗೋದು ಬೇಡ, ಕಡಿಮೆ ಆಗೋದು ಬೇಡ ಅಂತ ವರ ಕೊಟ್ಟನಂತೆ. ಭಗವಂತನ ಶಕ್ತಿ ಇದು. ಆದ್ದರಿಂದ ರುದ್ರದೇವರು ಸದಾ ಚಂದ್ರಶೇಖರ. ಅಮಾವಾಸ್ಯೆ ಅವರ ಹೆಸರೇನು ಬದಲಾಗುವುದಿಲ್ಲ, ಆವತ್ತೂ ಚಂದ್ರಶೇಖರನೇ. ಈ ರೀತಿ ರುದ್ರದೇವರ ಒಂದು ಚರ್ಯೆಯಿಂದ ಹಾಲಾಹಲದ ಮಹತ್ವ ಎಂಥದ್ದು ಅಂತ ಗೊತ್ತಾಗ್ತದೆ. ಇಂಥ ಹಾಲಾಹಲ ಮೊದಲು ಬಂತು. ಅದಕ್ಕೆ ಇವತ್ತೂ ಅಷ್ಟೇ, ಏನಾದರೂ ಒಂದು ದೊಡ್ಡ ಕಾರ್ಯ ಸಾಧನೆ ಮಾಡುವಾಗ ಮೊದಲು ಕಹಿ ಅನುಭವನೇ ಆಗೋದು. ಕಹಿ ಅನುಭವ ಆದಾಗ ಎದೆಗುಂದಬಾರದು, ಧೈರ್ಯದಿಂದ ಎದೆ ಸೆಟೆದು ಮುಂದೆ ಸಾಗಿ ವಾಯುದೇವರನ್ನು ನಂಬಿ ಮುಖ್ಯ ಪ್ರಾಣದೇವರನ್ನು ಹಿಡಿದು ಪರಮಾತ್ಮನ ಹಿಡಿದು ಕಾರ್ಯ ಸಾಧನೆ ಮಾಡಬೇಕು. ಮುಖ್ಯ ಪ್ರಾಣದೇವರು ವಿಷದ ಬಾಧೆ ಪರಿಹಾರ ಮಾಡಿದರು, ಕಾರ್ಯಸಿದ್ಧಿ ಆಗೋಯಿತು. ಆಮೇಲೆ ಮಥನ ಮಾಡಿದರು. ಮಥನ ಮಾಡಿದಾಗ ಅನೇಕ ವಸ್ತುಗಳು ಬಂತು. ಪಾರಿಜಾತ ವೃಕ್ಷ ಇವತ್ತಿನ ಪಾರಿಜಾತ ಅಲ್ಲ, ಆಗ ಬಂದ ಪಾರಿಜಾತ ಇವತ್ತು ಕಲಿಯುಗದಲ್ಲಿ ತನ್ನ ಸಾಮರ್ಥ್ಯ ಕಳ್ಕೊಂಡಿದೆ. ಎಂಥ ಪಾರಿಜಾತ ಅಂದರೆ ಅದು ಬೇಕಾದಾಗ ಸಣ್ಣದಾಗ್ತಿತ್ತಂತೆ, ಬೇಡದಿದ್ದಾಗ ದೊಡ್ಡದಾಗೋದು, ದೊಡ್ಡದು ಸಣ್ಣದು ಆಗ್ತಿತ್ತಂತೆ. ಪಾಟ್ನಲ್ಲಿ ಇಟ್ಬಿಡ್ಬೋದು ಬೇಕಾದರೆ. ನೆರಳು ಬರಲಿ, ಚೆನ್ನಾಗಿ ನೆರಳು ಬರಲಿ ಅಂದರೆ ದೊಡ್ಡದಾಗಿ ಹಬ್ಬತಾ ಇತ್ತಂತೆ. ಕಣ್ಣಿಲ್ದಿದ್ದವರು ಪಾರಿಜಾತದ ಕೆಳಗಡೆ ಹೋದರೆ ಕಣ್ಣು ಬರ್ತಾ ಇತ್ತಂತೆ. ದೃಷ್ಟಿ ಕೊಡುವಂಥ ಮರ ಪಾರಿಜಾತ, ಅಷ್ಟು ಶಕ್ತಿ ಅದಕ್ಕಿತ್ತು. ಪಾರಿಜಾತ ಬಂತು. ಉಚ್ಚೈಶ್ರವ ಅನ್ನುವಂಥ ಕುದುರೆ ಬಂತು, ಐರಾವತ ಅನ್ನೋ ಆನೆ ಬಂತು, ಕೌಸ್ತುಭ ಅನ್ನೋ ಮಣಿ ಬಂತು. ಬ್ರಹ್ಮವಾಯುಗಳು ಅದಕ್ಕೆ ಅಭಿಮಾನಿಗಳು. ಭಗವಂತ ತಾನು ಧರಿಸಿದ ತನ್ನ ಕಂಠದಲ್ಲಿ ಕೌಸ್ತುಭ ಮತ್ತು ಕೌಸ್ತುಭವನ್ನು, ಯಾಕೆ ಬ್ರಹ್ಮದೇವರಿಗೆ ವಾಯುದೇವರಿಗೆ ಮಹತ್ವ ಬರಲಿ ಅಂತ. ಹೀಗೆ ಆ ಮತ್ತೆ ಸುರ ಉತ್ಪತ್ತಿ ಆಯಿತು ಮದ್ಯ. ಅದನ್ನು ದೈತ್ಯರು ಬಂದರು, ನಾವೇ ಕುಡಿತೀವಿ ಅಂತ ಕುಡಿದ್ಬಿಟ್ರು. ಸುರಾಪಾನ ಅವರಿಗೆ ಹೋಯಿತು. ಮತ್ತೆ ಮಥನ ಮಾಡಿದಾಗ ಮತ್ತೆ ಬಂದದ್ದು ಕೊನೆಗೆ ಅಮೃತ. ಧನ್ವಂತರಿ ರೂಪಿಯಾದ ಪರಮಾತ್ಮ ಅಮೃತ ಕಲಶ ತಗೊಂಡು ಮೇಲೆ ಬರ್ತಾನೆ. ಮೇಲೆ ಬಂದು ದೇವತೆಗಳಿಗೆಲ್ಲ ಅಮೃತವನ್ನು ಹಂಚಿದ. ದೈತ್ಯರಿಗೆ ಯಾರಿಗೂ ಕೂಡ ಕುಡಿಸಲಿಲ್ಲ. ದೇವತೆಗಳು ಅಮೃತಪಾನ ಮಾಡಿದರು. ಇದು ಭಗವಂತ ಮೋಹಿನಿ ರೂಪದಿಂದ ಎಲ್ಲ ದೈತ್ಯರನ್ನು ಮೋಹಗೊಳಿಸಿ ದೇವತೆಗಳಿಗೆ ಅಮೃತಪಾನ ಮಾಡಿಸಿದರು. ಅದರಲ್ಲಿ ದೇವತೆಗಳ ಪಂಕ್ತಿಯಲ್ಲಿ ಒಬ್ಬ ದೈತ್ಯ ಬಂದು ಕೂತಿದ್ದ. ತಾನೂ ಅಮೃತ ಗಿಟ್ಟಿಸ್ಕೊಳ್ಬೇಕು ಅಂತ. ಸ್ವರ್ಭಾನು ಅಂತ ಅವನ ಹೆಸರು. ಆ ಸ್ವರ್ಭಾನು ಬಂದು ದೇವತೆಗಳ ಪಂಕ್ತಿಯಲ್ಲಿ ಕೊನೆ ಕೂತಿದ್ದ. ಪರಮಾತ್ಮ ಮೋಹಿನಿ ರೂಪದಿಂದ ಅಮೃತವನ್ನು ಅವನ ಕೈಗೂ ಹಾಕಿದರೆ ಅವನು ಬೇಗ ಕುಡಿಲಿಲ್ಲಂತ. ಅದನ್ನು ಅಂತೂ ಅಮೃತ ಸಿಕ್ತು ಅಂತ ನೋಡಿ ನೋಡಿ ಆನಂದ ಪಡ್ತಾ ಇದ್ದಾನೆ. ನೋಡೋದು ಸಂತೋಷ ಪಡೋದು, ನೋಡೋದು ಸಂತೋಷ ಪಡೋದು. ಈ ರೀತಿ ಆಲಸ್ಯ ಆದ ಅಮೃತಂ ವಿಷಂ ಅಂತಾರೆ. ಯಾವುದೇ ಪದಾರ್ಥ ಇರಲಿ ಆಲಸ್ಯ ಮಾಡಬಾರ್ದು. ಆಲಸ್ಯ ಮಾಡಿದರೆ ಅಮೃತವು ವಿಷ ಆಗ್ತದೆ. ಆ ಸ್ವರ್ಭಾನು ಆಲಸ್ಯ ಮಾಡಿದ, ಅಮೃತ ಸಿಕ್ತು ಅಂತ ಸಂತೋಷ ಪಡ್ತಾ ಕೂತ್ಕೊಂಡ. ಅಷ್ಟರಲ್ಲೇ ಸೂರ್ಯಚಂದ್ರರು ಸೂಚನೆ ಮಾಡಿದರು, ಇವನು ದೇವತೆ ಅಲ್ಲ, ವೇಷ ಹಾಕ್ಕೊಂಡು ಬಂದಿದ್ದಾನೆ ಅಂತ ಸೂಚನೆ ಮಾಡಿದರು.
ಅವನು ಬರೋದು ಬಂದಿದ್ದ, ಎಲ್ಲಿ ಕೂತಿದ್ದ ಅಂದರೆ ಕೊನೆಯ ಎಲೆಯಲ್ಲಿ ಕೂತಿದ್ದಂತೆ. ದೇವತೆಗಳ ಪಂಕ್ತಿಯಲ್ಲಿ ಕೊನೆಯ ಎಲೆಯಲ್ಲಿ. ವಾದಿರಾಜ ಸ್ವಾಮಿಗಳು ಬರೀತಾರೆ ಟಿಪ್ಪಣಿಯಲ್ಲಿ. ಕೊನೆಯ ಎಲೆಯಲ್ಲಿ ಯಾಕೆ ಕೂತಿದ್ದ ಅಂದರೆ ಅಕಸ್ಮಾತ್ ಗೊತ್ತಾದರೆ ಬಾಗಿಲಲ್ಲಿ ಅಲ್ಲಿಂದಲ್ಲೇ ಓಡಿ ಹೋಗಿಬಿಡ್ಬೋದು ಅಂತ ಬಾಗಿಲ ಹತ್ರ ಕೂತಿದ್ದಂತೆ. ಅಂದರೆ ಅಲ್ಲಿ ಕೂತವರೆಲ್ಲ ವೇಷ ಹಾಕ್ಕೊಂಡವರು ಅಂತ ಅರ್ಥ ಅಲ್ಲ. ಎಲೆ ಸಿಗದಿದ್ರೆ ಅಲ್ಲಿ ಕೂತಿರ್ತಾರೆ ಕೆಲವರು, ಪಾಪ ಅವರೆಲ್ಲ ವೇಷ ಹಾಕ್ಕೊಂಡವ್ರಲ್ಲ, ವೇಷ ಹಾಕ್ಕೊಂಡವರಂತೂ ಅಲ್ಲಿ ಕೂಡ್ತಾರಂತೆ. ಇವನು ಕೊನೆಯ ಎಲೆಯಲ್ಲಿ ಕೂತಿದ್ದ. ಅಮೃತ ಕುಡಿಲಿಲ್ಲ ಬೇಗ. ಸೂರ್ಯಚಂದ್ರರು ಸೂಚನೆ ಮಾಡಿದರು, ಕ್ಷಣೇನ ಭೂತ್ವಾ ಪುಮಾನ್, ಒಂದು ಕ್ಷಣದಲ್ಲಿ ಪುರುಷ ರೂಪ ಧಾರಣೆ ಮಾಡಿ ಸುದರ್ಶನ ಚಕ್ರದಿಂದ ಅವನ ಶಿರಶ್ಛೇದ ಮಾಡಿದ. ಆದರೆ ದೇವರ ಕೈ ಚಳಕದಿಂದ ಸುದರ್ಶನ ಚಕ್ರದಿಂದ ತಲೆ ತುಂಡಾಯಿತು, ಕೆಳಗಡೆ ಬೀಳಲಿಲ್ಲ, ಅಲ್ಲೇ ನಿಂತಿತ್ತಂತೆ. ತುಂಡಾದ ನಾಳದಲ್ಲೇ ಅಮೃತ ಕೆಳಗಿಳಿತು, ಹೊಟ್ಟೆಗೂ ಇಳಿತು. ಅದರಿಂದ ತಲೆಗೂ ಅಮೃತ ಸ್ಪರ್ಶ ಆಯಿತು. ಆ ತಲೆ ಬೀಳಲಿಲ್ಲ, ಆದ್ದರಿಂದ ತುಂಡಾದ ನಾಳದಲ್ಲಿ ಕೆಳಗೂ ಬಂತು. ಮೇಲಿನ ಭಾಗವನ್ನು ಅಂತರಿಕ್ಷಕ್ಕೆ ಎಸ್ತಾ, ಕೆಳಗಿನ ಭಾಗವನ್ನು ಸ್ವಾದೂದಕ ಸಮುದ್ರ ಅಂತ ಅಲ್ಲಿ ಎಸ್ತಾ ಪರಮಾತ್ಮ. ಒಂದಕ್ಕೆ ಕಣ್ಣು ತಲೆ ಇಲ್ಲ, ಇನ್ನೊಂದಕ್ಕೆ ಕೈ ಕಾಲಿಲ್ಲ, ಎರಡೂ ಕೂಡ ಅಮರವಾಗಿ ಬಹಳ ಕಷ್ಟಪಡ್ತಾ ಇದ್ದಾರೆ. ಇದು ಯಾಕೆ ಅಂತಂದರೆ ಮೋಸ ಮಾಡುವ ಪ್ರಯತ್ನ ಮಾಡಿದ್ರಿಂದ ಈ ದುಷ್ಫಲ ಅವನಿಗೆ ಆಯಿತು. ಉಳಿದಂತೆ ದೇವತೆಗಳೆಲ್ಲ ಅಮೃತಪಾನ ಮಾಡಿದರು. ಅವತ್ತಿನಿಂದ ಆ ಸ್ವರ್ಭಾನುವೇ ಸೂರ್ಯಚಂದ್ರರ ಮೇಲೆ ಸೇಡು ತೀರಿಸ್ಕೊಳ್ತಾ ಇದ್ದಾನೆ, ಗ್ರಹಣ ಅಂತ. ಆದ್ದರಿಂದ ಗ್ರಹಣ ಆದಾಗ ಪರಮಾತ್ಮನ ಸುದರ್ಶನ ಚಕ್ರ ಬರ್ತದಂತೆ. ಮತ್ತೆ ಆ ಸ್ವರ್ಭಾನು ಬಂದು ನುಂಗುತ್ತಾನೆ ಇವರನ್ನು. ಸ್ವರ್ಭಾನು ಬಂದು ನುಂಗುವಾಗ ಅವನನ್ನು ಓಡಿಸಲಿಕ್ಕೆ ಸುದರ್ಶನ ಚಕ್ರ ಬರ್ತದೆ. ಆದ್ದರಿಂದ ಅದು ಪರ್ವಕಾಲ ಅಂತ ರೂಢಿ ಇರೋದು ಶಾಸ್ತ್ರ ಪ್ರಕಾರ. ಹಾಗೆ ಗ್ರಹಣಕಾಲ ಬಹಳ ಪುಣ್ಯಕಾಲ, ಪರ್ವಕಾಲ. ಯಾಕೆ ಸುದರ್ಶನ ಚಕ್ರ ಅಲ್ಲಿ ಬಂದಿರ್ತದಂತೆ. ಹೀಗೆ ಸಮುದ್ರ ಮಥನ ಆಯಿತು. ದೇವತೆಗಳು ದಾನವರು ಸಮಾನವಾದ ಪ್ರಯತ್ನ ಮಾಡಿದರು. ಏವಂ ಸುರಾಸುರಗಣಾ ಸಮದೇಶ ಕಾಲ ಹೇತ್ವರ್ಥಯೋಗಗತಯೋಪಿ ಫಲೇ ವಿಕಲ್ಪಾ. ಒಂದೇ ದೇಶ, ಒಂದೇ ಕಾಲ, ಸಮಾನವಾದ ಪರ್ವತ, ಎಲ್ಲ ಒಂದೇ ಪ್ರಯತ್ನ ಮಾಡಿದರೂ ಇವರಿಗೆ ತತ್ರಾಂಜಸ ದೇವತೆಗಳು ಅಮೃತವನ್ನು ಪಡೆದರು. ದೈತ್ಯರಿಗೆ ಅಮೃತ ಸಿಗಲಿಲ್ಲ. ಯಾಕೆ ಅಂದರೆ ಭಗವಂತನ ಪಾದದಲ್ಲಿ ಭಕ್ತಿ ಇದ್ದಿದೆ. ಕರ್ಮಣಾಂ ಕೃತಿ ಮಾತ್ರಂ ಹಿ ನದದಾತಿ ಫಲ ಮಹತ್ಫಲಂ. ನಾವು ಕರ್ಮ ಮಾಡಿದ್ದೇವೆ ಅಂದ ಕೂಡಲೇ ಫಲ ಸಿಗೋದಿಲ್ಲ, ಭಕ್ತಿಯಿಂದ ಮಾಡಿದರೆ ಫಲ ಸಿಗ್ತದೆ. ಭಕ್ತಿಯಿಂದ ಮಾಡಬೇಕು. ದೈತ್ಯರು ಸಮುದ್ರ ಮಥನ ಮಾಡಿದರು, ಭಕ್ತಿ ಇಲ್ಲ. ಇವರು ಹಾಗಲ್ಲ, ದೇವತೆಗಳು ಪರಮಾತ್ಮನಲ್ಲಿ ಭಕ್ತಿ ಇಟ್ಟು ಅವನೇ ಫಲ ಕೊಡುವವನು ಅಂತ ತಿಳ್ಕೊಂಡು ಮಾಡಿದರು. ಅವರಿಗೆ ಅಮೃತ ಪ್ರಾಶನ ಆಯಿತು. ಹೀಗೆ ಅಮೃತ ಕಲಶವನ್ನು ದೈತ್ಯರು ಕರೆಸ್ಕೊಂಡ್ರು ಮೊದಲು, ಆಮೇಲೆ ಪರಮಾತ್ಮನಿಗೆ ಕೊಟ್ಟರು. ಪರಮಾತ್ಮ ದೇವತೆಗಳಿಗೆ ಬಡಿಸಿದ, ಅದನ್ನು ಇಂದ್ರನಿಗೆ ಕೊಟ್ಟ. ಇಂದ್ರ ಆ ಅಮೃತ ಕಲಶ ತಗೊಂಡು ತನ್ನ ನಂದನವನಕ್ಕೆ ಹೋಗಿ ಅಲ್ಲಿ ಐರಾವತ ಕಟ್ಟುವ ಒಂದು ಕಂಬ ಇತ್ತಂತೆ. ಐರಾವತ ಕಟ್ಟಿ ಹಾಕ್ತಾ ಇದ್ರು, ಅದರ ಬುಡದಲ್ಲಿ ಇಟ್ಟನಂತೆ ಆ ಅಮೃತ ಕಲಶ. ಇಂದ್ರ ಏನು ಮಾಡಬೇಕು? ಆ ಅಮೃತ ಕಲಶ ಸ್ವಲ್ಪ ಉಳಿದಿತ್ತು, ಎಷ್ಟು ಖರ್ಚು ಮಾಡಿದರೂ ಸ್ವಲ್ಪ ಉಳಿದಿರ್ತದೆ, ಇಟ್ಟ. ಆ ಆನೆ ಐರಾವತವನ್ನು ಕಟ್ತಾ ಇದ್ರು. ಅದಕ್ಕೆ ಮದ ಜಲ ಅಂತ ಸುರಿತದೆ. ಮದ ಬಂದಾಗ ಹಣೆಯಿಂದ ಮದ ಜಲ ಸುರಿತದೆ. ಆ ಮದ ಜಲ ಸುರಿದು ಆ ಅಮೃತ ಕಲಶದಲ್ಲಿ ಬಿತ್ತಂತೆ. ಬಿದ್ದಾಗ ಆ ಸ್ವಲ್ಪ ಅಮೃತ ಉಳಿದಿತ್ತು. ಆ ಅಮೃತ ಮತ್ತು ಮದ ಜಲ ಎರಡೂ ಸೇರಿ ಆ ಕಲಶದಿಂದ ಒಂದು ಬಳ್ಳಿ ಹುಟ್ಟಿತಂತೆ. ಆ ಬಳ್ಳಿ ಆ ಆನೆ ಕಟ್ಟಿ ಹಾಕುವ ಕಂಬಕ್ಕೆ ಸುತ್ತ ಹಾಕ್ಕೊಂಡು ಹೋಯಿತು ಮೇಲ್ಗಡೆ. ಅದೇ ವಿಳೆದೆಲೆ ಅಂತ ಪ್ರಸಿದ್ಧ ಆಯಿತು. ಅದಕ್ಕೆ ನಾಗವಲ್ಲಿ ಅಂತ ಹೆಸರು ವಿಳೆದೆಲೆಗೆ. ನಾಗವಲ್ಲಿ ಅಂತಂದರೆ ನಾಗ ಅಂದರೆ ಆನೆ, ಹಾವು ಅಂತಲೂ ಅರ್ಥ ಇದೆ, ಆನೆ ಅಂತಲೂ ಅರ್ಥ ಇದೆ. ಆನೆ ಕಟ್ಟಿ ಹಾಕುವ ಕಂಬಕ್ಕೆ ಸುತ್ತ ಹಾಕ್ಕೊಂಡು ಆ ಬಳ್ಳಿ ಬೆಳೀತಾದ್ರಿಂದ ಅದು ನಾಗವಲ್ಲಿ. ಅದನ್ನು ತಿಂದರೆ ಚೆನ್ನಾಗಿ ಮದ ಬರ್ತದಂತೆ. ಮದ ಅಂದರೆ ಒಳ್ಳೆ ನಿದ್ದೆ, ಮದ ಬರ್ತದೆ, ಸುಖ ಆನಂದ ಕೊಡ್ತದೆ. ಮದ ಅಂದರೆ ಆನಂದ. ಅಮೃತದ ಅಂಶನೂ ಇರೋದರಿಂದ ಅದು ಒಳ್ಳೆ ಔಷಧಿಯೂ ಹೌದು. ಅದು ಮದ ಬರೋದರಿಂದ ಯತಿಗಳಿಗೆ ನಿಷಿದ್ಧ ಅಷ್ಟೇ, ಬೇರೆಯವರು ಬ್ರಹ್ಮಚಾರಿಗಳಿಗೂ ನಿಷಿದ್ಧ, ಉಳಿದವರು ತಗೋಬೋದು. ಹೀಗೆ ನಾಗವಲ್ಲಿ ಬೆಳೀತು. ಅದೇ ಅಮೃತ ಕಲಶ ಹಿಡ್ಕೊಂಡು ಧನ್ವಂತರಿ ರೂಪಿ ಪರಮಾತ್ಮ ಅಮೃತ ಕಲಶ ಧಾರಣೆ ಮಾಡಿಕೊಂಡು ಸಮುದ್ರದಿಂದ ಪ್ರಾದುರ್ಭೂತನಾದಾಗ ಹೇಗೆ ಬಂದ ಅಂತ ಆಚಾರ್ಯ ಹೇಳ್ತಾರೆ. ತಥೋ ಭವಾನ್ ದಕ್ಷಿಣ ಬಾಹುನಾ ಸುಧಾ ಕಮಂಡಲುಂ ಕಲಶಂಚಾಪರೇಣ. ಎಡಗೈಯಲ್ಲಿ ಅಮೃತ ಕಲಶ, ಬಲಗೈಯಲ್ಲಿ ಕಮಂಡಲು. ಹಾಗೆ ಬಂದಂತೆ ಪರಮಾತ್ಮ. ಅಂದರೆ ಕಮಂಡಲು ಅಂದರೆ ಬಡಿಸೋದು,
ಎಡಗೈಯಲ್ಲಿ ಅಮೃತ ತುಂಬಿದ ಕಲಶ, ಆ ಕಲಶದಿಂದ ಕಮಂಡಲಿಗೆ ಹಾಕ್ಕೊಂಡು ಬಡಿಸಲಿಕ್ಕೆ ಎಡಗೈಯಲ್ಲಿ ಬಕೀಟು, ಬಲಗೈಯಲ್ಲಿ ಸೌಟು ಹಿಡ್ಕೊಂಡು, ಹಾಗೆ ಬಲಗೈಯಲ್ಲಿ ಕಮಂಡಲು, ಎಡಗೈಯಲ್ಲಿ ಅಮೃತ ಕಲಶ ಹಿಡ್ಕೊಂಡು ಮೇಲೆ ಬಂದ. ಆ ಮೇಲೆ ಬಂದಾಗ ದೇವತೆಗಳೆಲ್ಲ ಅವನನ್ನು ಸ್ತೋತ್ರ ಮಾಡಿದರು, ಧನ್ವಂತರಿ ರೂಪಿ ಪರಮಾತ್ಮನನ್ನು. ಧನ್ವಂತರೆಂಗ ರುಚಿ ಧನ್ವಂತರೇರಿತರು ಧನ್ವಂಸ್ತರಿ ಭವಸುಧಾ ಭಾನ್ವಂತರ ವಸಥ ಮನ್ವಂತರಾಧಿಕೃತ ತನ್ವಂತರೌಷಧ ನಿಧೇ. ಸ್ತೋತ್ರ ಮಾಡಿದ ಕೂಡಲೇ ಪರಮಾತ್ಮನಿಗೆ ಆನಂದ ಆಗಿ ಆನಂದ ಬಾಷ್ಪ ಬಂತಂತೆ. ಆನಂದ ಬಾಷ್ಪ ಬಂದು ಆ ಅಮೃತದ ಕಲಶಕ್ಕೆ ಬಿತ್ತಂತೆ. ಆ ಅಮೃತ ಕಲಶದಿಂದಲೇ ಪರಮಾತ್ಮನ ಆನಂದ ಬಾಷ್ಪ ಬಿದ್ದು ಅಮೃತವು ಸೇರಿ, ಅದೇ ಅಮೃತ ಕಲಶದಿಂದಲೇ ಧಾತ್ರಿ ಮತ್ತು ತುಳಸಿ 2 ವೃಕ್ಷ ಹುಟ್ಟಿತಂತೆ. ಆದ್ದರಿಂದ ತುಳಸಿಯಲ್ಲಿ ಅಮೃತದ ಅಂಶ ಇದೆ ಅಂತಾರೆ. ಅದು ಅಮೃತ ಕಲಶದಿಂದ ಹುಟ್ಟಿದ್ದು ತುಳಸಿ. ಧಾತ್ರಿ ಅಂದರೆ ನೆಲ್ಲಿಕಾಯಿ, ಅದು ದಿವ್ಯ ಔಷಧಿನೇ, ಅದು ಕೂಡ ಅದರಿಂದಲೇ ಹುಟ್ಟಿತು. ಹೀಗೆ ಕ್ಷೀರ ಸಮುದ್ರ ಮಥನದಿಂದ ಅನೇಕ ಅಪೂರ್ವ ರತ್ನಗಳು ಹುಟ್ಟಿದವು. ಅನೇಕ ಹರಿಸರ್ವೋತ್ತಮತ್ವತೆ ಲಕ್ಷ್ಮೀದೇವಿ ಪ್ರಾದುರ್ಭೂತಳಾದಳು. ಕ್ಷೀರ ಸಮುದ್ರ ಮಥನ ಮಾಡುವಾಗ ಲಕ್ಷ್ಮೀದೇವಿ ಬಂದಾಗ ಮಾತ್ರ ಎಲ್ಲರೂ ದುಂಬಾಲು, ನನ್ನ ಕಡೆ ಬಾ, ನಮ್ಮ ಕಡೆ ಬಾ ಅಂತ ದೇವತೆಗಳು, ದಾನವರು, ಮಾನವರು 3 ವರ್ಗದವರು ಕೂಡ ಲಕ್ಷ್ಮಿಯನ್ನು ಕರೀತಾ ಇದ್ದಾರೆ. ಆದರೆ ಲಕ್ಷ್ಮಿ ಯಾರ ಬಳಿಗೂ ಹೋಗಲಿಲ್ಲ. ಸೀದಾ ಅಜಿತ ನಾಮಕನಾದ ಪರಮಾತ್ಮ ಇದ್ದ. ಆವಾಗ ಅಜಿತ ಅಂತ ಭಗವಂತನ ಹೆಸರು. ಒಂದೊಂದು ಮನ್ವಂತರದಲ್ಲಿ ಒಂದೊಂದು ಹೆಸರಿನ ರೂಪ ಇರ್ತದೆ. ಅಜಿತ ಅನ್ನುವ ಪರಮಾತ್ಮ ಕೂತಿದ್ದ. ಅಲ್ಲಿ ಹೋದ್ಲು ಲಕ್ಷ್ಮೀದೇವಿ. ಅಲ್ಲಿ ಹೋಗಿ ಎಲ್ಲೋ ನೋಡ್ತಾ ಕೂತಿದ್ದಾನೆ. ಬೇರೆ ದೇವತೆಗಳೆಲ್ಲ ಲಕ್ಷ್ಮಿಯನ್ನು ದುಂಬಾಲು ಬಿದ್ದು ಕರೀತಾ ಇದ್ದಾರೆ, ಈ ಕಡೆ ಬಾ, ಈ ಕಡೆ ಬಾ ಅಂತ. ದೇವತೆಗಳೆಲ್ಲ ಲಕ್ಷ್ಮಿಯನ್ನು ಕರೀತಾ ಇದ್ದಾರೆ, ನಮ್ಮ ಕಡೆ ಬಾ ಅಂತ. ಯಾಕೆ ಅಂದರೆ ನಿನ್ನ ಕೃಪಾ ಕಟಾಕ್ಷ ಹಾಕು, ಅನುಗ್ರಹ ಮಾಡು ಅಂತ. ದೈತ್ಯರು ಕರೀತಾ ಇದ್ದಾರೆ ಲಕ್ಷ್ಮೀದೇವಿಯನ್ನು, ನಾವು ಮದುವೆ ಮಾಡ್ಕೊಳ್ತೇವೆ ಬಾ ಅಂತ. ಮಾನವರು ಕರೀತಾ ಇದ್ರಂತೆ, ನಾವೇನು ಮದುವೆನೂ ಮಾಡ್ಕೊಳ್ಳೋದಿಲ್ಲ, ನೀನು ಜಗನ್ಮಾತೆ, ನಮಗೆ ಮೋಕ್ಷನೂ ಬೇಡ, ಕೃಪಾ ಕಟಾಕ್ಷನೂ ಬೇಡ, ಹಣ ಕಾಸು ಕೊಟ್ಟುಬಿಟ್ಟು ಸಾಕು ಅಂತ ಮಾನವರು ಕರೀತಾ ಇದ್ದಾರಂತೆ. ತಸ್ಯಾಂ ಚಕ್ರುಸ್ಪೃಹಾಂ ಸರ್ವೇ ಸಸುರಾಸುರ ಮಾನವಾಹ. ಸುರ ಅಸುರ ಮಾನವರು ಅವಳಲ್ಲಿ ಸ್ಪೃಹ ಮಾಡಿದರಂತೆ. ಯಾರ್ಯಾರ ಸ್ಪೃಹ ಯಾವ ರೀತಿ ಇತ್ತು ಅಂದರೆ, ದೇವತೆಗಳಿಗೆ ಲಕ್ಷ್ಮೀದೇವಿ ಮೇಲಾಸೆ ಅನುಗ್ರಹ ಮಾಡಲಿ ಅಂತ, ದಾನವರಿಗೆ ಮದುವೆ ಮಾಡ್ಕೋಬೇಕು ಅಂತ, ಮನುಷ್ಯರಿಗೆ ಹಣಕಾಸು ಬರಲಿ ಅಂತ ಸ್ಪೃಹ ಮಾಡಿದರು. ಆದರೆ ಲಕ್ಷ್ಮೀದೇವಿ 3 ವರ್ಗದವರನ್ನು ಧಿಕ್ಕರಿಸಿ ಅಜಿತ ನಾಮಕ ಪರಮಾತ್ಮನ ಕಡೆ ಹೋದರೆ ಅವನೆಲ್ಲೋ ನೋಡ್ತಾ ಕೂತಿದ್ದಾನೆ. ಅವನ ಗಮನವನ್ನು ಸೆಳೆದು ಮಾಲೆ ಹಾಕಿ ನಮಸ್ಕಾರ ಮಾಡ್ತಿದ್ದೇನೆ ಅಂತ ಗಮನ ಸೆಳೆದು ನಮಸ್ಕಾರ ಮಾಡಿದ್ದಂತೆ. ಅದಕ್ಕೆ ಅಹಂಭವ ಅಭಿವಾದಿ ಅಂತ ಗಮನ ಸೆಳೆದು ಮಾಡ್ತಿರ್ತಾರೆ. ಕೆಲವು ಸಲ ಅಂತೂ ನಮಸ್ಕಾರ ಮಾಡಿರ್ತೀವಿ, ನಾವು ಯಾರಿಗೋ ಮಾಡಿರ್ತೀವಿ, ಅವರು ಅಷ್ಟು ದೂರ ಹೋಗಿರ್ತಾರೆ, ಮಾಡಿ ಹೇಳುವಾಗ ಇನ್ನೊಬ್ಬರು ನಿಂತಿರ್ತಾರೆ, ಅವರಿಗೆ ಮಾಡಿದ್ವು ಅಂತ ಅನ್ನಿಸ್ಬೇಕು. ಅದಕ್ಕೆ ಎದುರಿಗೆ ಹೋಗಿ ಗಮನ ಸೆಳೆದು, ಇದನ್ನೇ ಹೇಳ್ತಾರೆ ವ್ಯಾಸರು, ಇದು ಒಂದು ಸಾಕು, ಹರಿ ಸರ್ವೋತ್ತಮ ಅಂತ ಅನ್ನೋದಕ್ಕೆ ಇದು ಒಂದು ಸಾಕು. ಲಕ್ಷ್ಮೀದೇವಿ ಇಡೀ ಜಗತ್ತಿನಲ್ಲಿ ಶ್ರೇಷ್ಠಳು ಅಂತ ಎಲ್ಲರೂ ಒಪ್ಪಿದ್ದೆ. ಅಂಥ ಲಕ್ಷ್ಮೀದೇವಿ ಪರಮಾತ್ಮನ ಬಳಿ ಹೋಗಿ ಅವನ ಗಮನ ಸೆಳೆದು ಮಾಲೆ ಹಾಕಿ ಪಾದಕ್ಕೆರಿಗೆ ನಮಸ್ಕಾರ ಮಾಡಿ ಏನು ಕೇಳಿದ್ದು, ಎಲ್ಲರನ್ನೂ ಬಿಟ್ಟು ಬಂದಿದ್ದೀನಿ, ನಿಮ್ಮ ಪಾದದ ಧೂಳಿನ ಒಂದು ಕಣವನ್ನು ತಲೆ ಮೇಲೆ ಇಟ್ಕೊಳ್ತೀನಿ, ಅನುಗ್ರಹ ಮಾಡಿರಿ ಅಂತ ಕೇಳಿದ್ದು. ಅವನಿಗೆ ಗುಣದಲ್ಲಿ ಸಮಾನರಿಲ್ಲ, ಉತ್ತಮರಿಲ್ಲ ಅನ್ನೋದಕ್ಕೆ ಈ ಲಕ್ಷ್ಮೀದೇವಿ ಹೋಗಿ ಪರಮಾತ್ಮನ ಕೊರಳಿಗೆ ಮಾಲೆ ಹಾಕಿ ಪಾದದ ಧೂಳಿನ ಒಂದು ಕಣವನ್ನು ಅಪೇಕ್ಷೆ ಪಟ್ಟದ್ದೇ ಸಾಕು ಅಂತ ಹೇಳಿ. ಇಷ್ಟು ಲಕ್ಷ್ಮೀದೇವಿ ಕೇಳಿದ್ದಕ್ಕೆ ಪರಮಾತ್ಮ, ನೀನೆಲ್ಲರನ್ನೂ ಧಿಕ್ಕರಿಸಿ ನನಗೆ ಮಾಲೆ ಹಾಕಿ ನನ್ನ ಸರ್ವೋತ್ತಮತ್ವ ಸ್ಥಾಪನೆ ಮಾಡಿದ್ದರಿಂದ ಬರೇ ಪಾದದ ಧೂಳಿನ ಕಣ ಅಲ್ಲ, ನಿನಗೆ ಯಾವ ಜಾಗ ಕೊಡ್ತೇನೆ ನೋಡು ಅಂತ ಲಕ್ಷ್ಮೀದೇವಿಯನ್ನು ಎತ್ತಿ ಎದೆ ಮೇಲೆ ಕೂಡಿಸ್ಕೊಂಡಂತೆ. ಅವತ್ತಿನಿಂದ ಶ್ರೀವತ್ಸ ಚಿಹ್ನೆ ಅಂದರೆ ಅದು ಲಕ್ಷ್ಮೀದೇವಿ ವಾಸ ಮಾಡುವ ಜಾಗ. ಭಗವಂತನ ವಕ್ಷೋ ನಿವಾಸಮಕರೋತ್ ಪರಮಂ ವಿಭೂತೇ. ಪರಮಂ ವಕ್ಷಃ ನಿವಾಸಮಕರೋತ್ ವಿಭೂತೇ. ವಿಭೂತಿ ಅಂದರೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಯನ್ನು ಎದೆ ಮೇಲಿಟ್ಟುಕೊಂಡು ಅಷ್ಟು ಗೌರವಿಸಿದ. ಯತ್ರ ಸ್ಥಿತೈಧಯತ ಸಾಧಿಪತಿಂ ಸ್ತ್ರೀಲೋಕಾನ್. 3 ಲೋಕದ ಅಧಿಪತಿಗಳೆಲ್ಲ ಲಕ್ಷ್ಮೀದೇವಿಗೆ ಎರಗಿದರಂತೆ, ಎಂಥ ಸ್ಥಾನದಲ್ಲಿದ್ದಾರೆ ಅಂತ. ಹೀಗೆ ಪರಮಾತ್ಮ ಲಕ್ಷ್ಮೀದೇವಿಗೆ ವಕ್ಷಸ್ಥಳದಲ್ಲಿ ಕೂಡಿಸ್ಕೊಂಡದ್ದು ಆವಾಗ. ಹೀಗೆ
ಸಮುದ್ರ ಮಥನದಿಂದ ಹರಿಸರ್ವೋತ್ತಮತ್ವ ವಿಶೇಷವಾಗಿ ಸ್ಥಾಪಿತವಾಯಿತು. ದೇವತೆಗಳಿಗೆ ಅಮೃತ ಸಿಕ್ತು, ದೈತ್ಯರಿಗೆ ಸಿಗಲಿಲ್ಲ. ದೈತ್ಯರು ದೇವತೆಗಳ ಮೇಲೆ ಯುದ್ಧಕ್ಕೆ ಬಂದರು. ಯುದ್ಧಕ್ಕೆ ಬಂದಾಗ ದೇವತೆಗಳೆಲ್ಲ ಗೆದ್ದರು, ಅಮೃತ ಕುಡಿದಿದ್ದರು, ಗೆದ್ದಿತಾ ಇದ್ದರು, ಅವರೆಲ್ಲ ಸತ್ತು ಹೋಗ್ತಾ ಇದ್ದರು. ಆದರೆ ಶುಕ್ರಾಚಾರ್ಯರು, ದೈತ್ಯ ಗುರುಗಳು ಶುಕ್ರಾಚಾರ್ಯರು ಅವರನ್ನು ಬದುಕಿಸ್ತಾ ಇದ್ದರು. ಸತ್ತು ಹೋದ ದೈತ್ಯರನ್ನೆಲ್ಲ ಬದುಕಿಸ್ತಿದ್ರು. ಶುಕ್ರಾಚಾರ್ಯರಿಗೆ ಒಂದು ಮೃತ ಸಂಜೀವಿನಿ ಅಂತ ಒಂದು ವಿದ್ಯೆ ಇತ್ತು, ಸತ್ತವ್ರನ್ನ ಬದುಕಿಸುವ ಮಂತ್ರ. ಇವತ್ತದು ಯಾವುದೂ ಇಲ್ಲ. ಆ ಮಂತ್ರ ಇತ್ತು, ಸತ್ತವರೆಲ್ಲ ಮತ್ತೆ ಬದುಕಿ ಬರೋದು. ಆ ಮೃತ ಸಂಜೀವಿನಿ ಮಂತ್ರ ಶುಕ್ರಾಚಾರ್ಯ ಇದ್ದದ್ದಕ್ಕೆ ಒಂದು ದೊಡ್ಡ ಕಥೆ ಇದೆ. ಶುಕ್ರಾಚಾರ್ಯರು ದೈತ್ಯ ಗುರುಗಳು, ಅವರಿಗೆ ಸತ್ತವ್ರನ್ನ ಬದುಕಿಸೋ ಮಂತ್ರ ಗೊತ್ತಿದೆ. ದೇವಗುರುಗಳು ಬೃಹಸ್ಪತ್ಯಾಚಾರ್ಯರು, ಅವ್ರಿಗೆ ಗೊತ್ತಿಲ್ಲ. ದೇವತೆಗಳಿಗೆ ಅದೊಂದು ಸ್ವಲ್ಪ ತಮ್ಮ ಆಚಾರ್ಯರ ಮೇಲೆ ಸ್ವಲ್ಪ ಬೇಜಾರು. ನಮ್ಮ ಆಚಾರ್ಯರಿಗೆ ಈ ಮಂತ್ರ ಗೊತ್ತಿಲ್ಲ, ದೈತ್ಯರ ಆಚಾರ್ಯರಿಗೆ ಗೊತ್ತಿದೆ ಅಂತ. ಇವ್ರನ್ನೇ ನೀವು ಹೋಗಿ ಉಪದೇಶ ಪಡ್ಕೊಂಡು ಬರ್ರಿ ಅಂದರೆ ಅದು ಸಾಧ್ಯ ಇಲ್ಲ. ಒಬ್ಬ ಆಚಾರ್ಯ ಇನ್ನೊಬ್ಬರ ಆಚಾರ್ಯ ಹತ್ರ ಹೋಗಿ ಒಂದು ಉಪದೇಶ ಕೊಡಿ ಅಂತ ಕೇಳೋದುಂಟೆ ಎಲ್ಲಿಯಾದರೂ? ಮತ್ತೇನು ಮಾಡೋದು? ಏನಾದರೂ ಮಾಡಿ ಆ ಶುಕ್ರಾಚಾರ್ಯರಲ್ಲಿರೋ ಮೃತ ಸಂಜೀವನಿ ಮಂತ್ರ ಪಡಿಬೇಕು. ಅದಕ್ಕೆ ದೇವತೆಗಳೆಲ್ಲ ಉಪಾಯ ಮಾಡಿ, ಬೃಹಸ್ಪತ್ಯಾಚಾರ್ಯ ಹೋದರೆ ಅವಮಾನ ಆಗುತ್ತೆ, ಅವರ ಮಗ ಇದ್ದ ಕಚ ಅಂತ, ಆ ಕಚನನ್ನು ಕಳಿಸೋಣ. ಅವನು ಹೋಗಿ ದೈತ್ಯರ ಗುರುಗಳು ಶುಕ್ರಾಚಾರ್ಯ ಮನೆಯಲ್ಲಿ ಸೇವೆ ಮಾಡಿ ಅವರು ಪ್ರಸನ್ನರಾದಾಗ ಅವರ ಹತ್ರ ಮಂತ್ರೋಪದೇಶ ಪಡ್ಕೊಂಡು ಬರಲಿ ಅಂತ ಕಚನನ್ನು ಕಳಿಸಿದರು. ನೀನು ಹೋಗಿ ಶುಕ್ರಾಚಾರ್ಯ ಮನೆಯಲ್ಲಿ ಎಲ್ಲ ಕೆಲಸನೂ ಮಾಡು, ಅವರ ಹೆಂಡತಿ ಸೀರೆ ಒಗಿ, ಕಸ ಗುಡಿಸು, ಎಲ್ಲ ಕೆಲಸನೂ ಮಾಡು. ಅವರು ಪ್ರಸನ್ನರಾದಾಗ ಮಂತ್ರೋಪದೇಶ ತೊಗೊಂಡು ಬಾ. ಮಂತ್ರೋಪದೇಶಕ್ಕೆ ಅಂತ ಹೇಳಬೇಡ, ಸುಮ್ಮನೆ ನಿಮ್ಮ ಸೇವೆ ಮಾಡಬೇಕು ಅಂತ ಪ್ರೇರಣೆ ಆಯಿತು ಅಂತ ಹೇಳು, ಸೇವೆ ಮಾಡೋದು ಕಳಿಸಿದರು. ಕಚ ಬಂದು ಸೇವೆ ಮಾಡ್ತಾ ಇದ್ದಾನೆ. ಶುಕ್ರಾಚಾರ್ಯರು ಸೇರಿಸ್ಕೊಂಡ್ರು. ಅವ್ರಿಗೆ ಹೆಮ್ಮೆ, ದೇವಗುರುಗಳ ಮಗ ನಮ್ಮ ಮನೆಯಲ್ಲಿ ಕಸ ಗುಡಿಸ್ತಿದ್ದಾನೆ ಅಂದರೆ ಭಾರಿ ಹೆಮ್ಮೆ ಅಲ್ವಾ? ಸರಿ, ಸೇರಿಸ್ಕೊಂಡು ಕೆಲಸ ಮಾಡಿಸ್ತಾನೇ ಇದ್ದಾರೆ. ಅಷ್ಟು ಪ್ರಸನ್ನತೆ ತೋರಿಸಲೇ ಇಲ್ಲ, ಒಳ್ಳೆ ಶ್ರೀಮದ್ ಗಾಂಭೀರ್ಯದಿಂದಲೇ ಇದ್ದರು. ಕೊನೆಗೆ ಒಂದು ದಿವಸ ದೈತ್ಯರಿಗೆ ಗೊತ್ತಾಯಿತು, ಬೃಹಸ್ಪತ್ಯಾಚಾರ್ಯ ಮಗ ಕಚ ಶುಕ್ರಾಚಾರ್ಯ ಮನೆಗೆ ಬಂದಿದ್ದಾನೆ, ಮಂತ್ರೋಪದೇಶ ಪಡೀಲಿಕ್ಕೆ ಬಂದಿದ್ದಾನೆ ಅಂತಲೇ ಗೊತ್ತಾಯಿತು. ಯಾರೋ ಒಳಗಿನವರೇ ಹೇಳ್ತಿರ್ತಾರೆ, ಹೋಗಿ ಯಾರೋ ಹೇಳಿಬಿಟ್ರು. ದೈತ್ಯರಿಗೆ ಆಘಾತ ಆಯಿತು. ಅಯ್ಯೋ, ನಮ್ಮ ಗುರುಗಳ ಮಂತ್ರ ಅವರೇನಾದರೂ ಉಪದೇಶ ಕೊಟ್ಟುಬಿಟ್ರೆ ನಮಗಿನ್ನು ಮರ್ಯಾದೆನೇ ಇಲ್ಲ, ಏನಾದರೂ ಮಾಡಿ ಆ ಕಚನ ಕಥೆ ಮುಗಿಸಿಬಿಡ್ಬೇಕು. ದೈತ್ಯರು ಹಾಗೇನೆ, ಏನಾದರೂ ಸ್ವಲ್ಪ ಅವ್ರಿಗೆ ವಿರುದ್ಧ ಆಯಿತು ಅಂದರೆ ಅವನ ಕಥೆನೇ ಮುಗಿಸೋದು. ಹುಡ್ಕೊಂಡು ಬಂದರು. ಅವತ್ತಿನ ದಿವಸ ಕಚನನ್ನು ಶುಕ್ರಾಚಾರ್ಯರು ದನ ಮೇಯಿಸ್ಕೊಂಡು ಬಾ ಅಂತ ಕಳಿಸಿದ್ರು. ದನ ಕಾಯ್ಲಿಕ್ಕೆ ಹಚ್ಚಿದ್ರು. ದನ ಮೇಯಿಸ್ಕೊಂಡು ಹೋಗಿದ್ದ. ಕಾಡಿನಲ್ಲಿ ಸಿಕ್ಕ. ಕೇಳಿದರು ದೈತ್ಯರು, ಯಾರು ನೀನು? ನಾನು ಕಚ, ಶುಕ್ರಾಚಾರ್ಯ ಹತ್ರ ಕೆಲಸ ಮಾಡ್ತಾ ಇದ್ದೇನೆ ಅಂತ. ಗೊತ್ತಾಯಿತು ದೈತ್ಯರಿಗೆ, ಕಚನನ್ನು ಕೊಂದೇ ಬಿಟ್ಟು. ಆಮೇಲೆ ಅವರಿಗೆ ಸಮಸ್ಯೆ ಆಯಿತು. ಹಾಗಿದ್ದರೂ ಇವರಿಗೆ ಶುಕ್ರಾಚಾರ್ಯರಿಗೆ, ನಮ್ಮ ಗುರುಗಳಿಗೆ ಸತ್ತವ್ರನ್ನ ಬದುಕಿಸೋ ವಿದ್ಯೆ ಗೊತ್ತು, ನಾವೇನೋ ಕಚನನ್ನು ಸಾಯಿಸಿದ್ವಿ, ಮನೆ ಕೆಲಸದ ಹುಡುಗ ಅಂತ ಬದುಕಿಸಿದ್ರೆ ಏನು ಮಾಡೋದು? ಅದಕ್ಕೆ ದೈತ್ಯರೇನು ಮಾಡಿದರು, ಅವನ ಶವ ಇದ್ದರಷ್ಟೇ ಬದುಕಿಸೋದು, ಅವನ ಶವವನ್ನು ಕೂಡ ತುಂಡು ತುಂಡು ಮಾಡಿ ಪೀಸ್ ಮಾಡಿ ನರಿ ನಾಯಿಗಳಿಗೆ ತಿನ್ನಿಸಿಬಿಟ್ರು, ಶವನೇ ಇಲ್ಲ. ಹಾಗೆ ಮಾಡಿದರು. ಸಾಯಂಕಾಲ ಆಯಿತು, ದನಗಳೆಲ್ಲ ಮನೆಗೆ ಬಂದವು, ಕಚ ಬರಲಿಲ್ಲ. ದೇವಯಾನಿ ಅಂತಿದ್ಲು ಶುಕ್ರಾಚಾರ್ಯ ಮಗಳು. ಆ ದೇವಯಾನಿಗೆ ಕಚನ ಮೇಲೆ ಅಷ್ಟರಲ್ಲೇ ಅನುರಾಗ ಪ್ರೀತಿ ಮೂಡಿತ್ತು. ಕಚನ ಮೇಲೆ ಭಾರೀ ಅನುರಾಗ. ದೇವರೆಲ್ಲ ವ್ಯವಸ್ಥೆ ಮಾಡಿರ್ತಾನೆ, ಅವರವರಿಗೆ ಪ್ರೇಮ ಹುಟ್ಟಿಸಿಬಿಟ್ಟಿದ್ದ. ಆ ದೇವಯಾನಿ ಬಂದು ಶುಕ್ರಾಚಾರ್ಯ ಹತ್ರ ಕೇಳಿದ್ಲು, ಅಪ್ಪ ದನಗಳೆಲ್ಲ ಬಂದವು, ಕಚ ಬರಲಿಲ್ವಲ್ಲ ಅಂತ. ಇಲ್ಲ, ನೀನು ಯಾಕೆ ತಲೆ ಕೆಡಿಸ್ಕೋತಿ ಅಂತ ಅವರು. ಎಲ್ಲೋ ಮನೆಗೆ ಹೋಗಿರಬೇಕು, ಬರ್ತಾನೆ ಅಂತ. ಇಲ್ಲ, ಕಚ ಬೇಕೇ ಬೇಕು ನನಗೆ, ಅವನು ಇಲ್ದಿದ್ರೆ ಆಗೋದಿಲ್ಲ, ಅವನ ಜೊತೆಗೇ ಊಟ ಮಾಡಬೇಕು, ಅವನ ದಿನ ಮಾತಾಡಿಸ್ಬೇಕು, ನೋಡಬೇಕು, ನನಗೆ ಅವನ ಮೇಲೆ ಬಹಳ ಅನುರಾಗ ಅಂತ. ಆಗ ಗೊತ್ತಾಯಿತು ಶುಕ್ರಾಚಾರ್ಯಗೆ, ಇದೇನೋ ಎಡವಟ್ಟ ಆಗಿದೆ ಇವರಿಬ್ಬರಲ್ಲಿ ಅಂತ. ಮತ್ತು ಮಗಳು ಬೇರೆ ಒತ್ತಾಯ ಮಾಡ್ತಿದ್ದಾಳೆ, ಏನಾದರೂ ಮಾಡಿ ಕಚನನ್ನು ಹುಡುಕ್ರಿ, ಅವನ ಮನೆಗೆ ನನಗೆ ಹೇಳದೆ ಹೋಗೋನಲ್ಲ ಅಂತ ಇವಳು. ಕೊನೆಗೆ ಶುಕ್ರಾಚಾರ್ಯರು ಧ್ಯಾನಕ್ಕೆ ಕೂತರು. ಧ್ಯಾನ ದೃಷ್ಟಿಯಲ್ಲಿ ಕಂಡುಕೊಳ್ತೇನೆ, ಎಲ್ಲಿ ಹೋಗಿದ್ದಾನೆ ಕಂಡುಕೊಳ್ತೇನೆ ಅಂತ ಧ್ಯಾನ ದೃಷ್ಟಿಯಲ್ಲಿ ಕೂತರು. ಶುಕ್ರಾಚಾರ್ಯರಿಗೆಲ್ಲ ಗೊತ್ತಾಯಿತು, ದೇವಯಾನಿ, ಆ ಅಯೋಗ್ಯರು, ನನ್ನ ಶಿಷ್ಯರು ದೈತ್ಯರು ಕಚನನ್ನು ಕೊಂದು ಹಾಕಿದ್ದಾರೆ. ಅವಳು ಕೇಳಿದ್ದು, ನಿಮಗೆ ಹಾಗಿದ್ರು ಸತ್ತವ್ರನ್ನ ಬದುಕಿಸಲಿಕ್ಕೆ ಮಂತ್ರ ಇದೆಯಲ್ಲ, ಬದುಕಿಸ್ರಿ ಅವನನ್ನು ಅಂತ ಕೇಳಿದ್ದು.
ಅವನ ಶವ ಇದ್ದರೆ ಬದುಕಿಸಬಹುದಾಗಿತ್ತು, ಅದನ್ನು ತುಂಡು ತುಂಡು ಮಾಡಿ ನರಿ ನಾಯಿಗಳಿಗೆ ತಿನ್ನಿಸಿಬಿಟ್ಟಿದ್ದಾರೆ. ನನ್ನ ಧ್ಯಾನದಲ್ಲಿ ಅದೂ ಗೋಚರ ಆಗ್ತಾ ಇದೆ. ಹಾಗಾದರೂ ಒಂದು ಕೆಲಸ ಮಾಡಿ, ಆ ಕಾಡಿಗೆ ಹೋಗೋಣ, ದನ ಮೇಯೋ ಜಾಗಕ್ಕೆ ಹೋಗೋಣ. ಅವನು ಎಲ್ಲಿ ಸತ್ತಿದ್ದಾನೆ ಕಚ, ಎಲ್ಲಿ ಕೊಂದಿದ್ದಾರೆ ಅಲ್ಲಿ ಹೋಗೋಣ. ನೀವು ಮಂತ್ರ ಪಠನ ಅಂತೂ ಮಾಡಿರಿ, ಟ್ರೈ ಮಾಡಿರಿ ಒಂದು ಸಲ ನೋಡೋಣ ಅಂತ ಒತ್ತಾಯ ಮಾಡಿ ಅಪ್ಪನನ್ನು ಕರ್ಕೊಂಡು ಬಂದಳು ಕಾಡಿಗೆ. ಶುಕ್ರಾಚಾರ್ಯ ಬಂದು ಆ ಕಾಡಿನಲ್ಲಿ ಆ ಮಂತ್ರ ಪಠನ ಮಾಡಿದರು. ಆ ಮಂತ್ರ ಹೇಳಿದ ಕೂಡಲೇ ಆ ನರಿ ನಾಯಿಗಳ ಹೊಟ್ಟೆ ಒಡೆದು, ಅವುಗಳೆಲ್ಲ ತಿಂದಿದ್ವಲ್ಲ ಪೀಸು ಅವೆಲ್ಲ ಸತ್ತೋದು. ಹೊಟ್ಟೆ ಒಡೆದು ಆ ಪೀಸುಗಳೆಲ್ಲ ಹೊರಗೆ ಬಂದು ಒಟ್ಟಾಗಿ ಒಂದು ಶರೀರ ತಯಾರಾಗಿ ಹೊರಗೆ ಬಂದ ಕಚ. ಓ, ನಮ್ಮ ತಂದೆ ಎಷ್ಟು ಗ್ರೇಟ್ ಅಂತ ಅನಿಸ್ತಾ ಅವಳಿಗೆ. ಈ ರೀತಿ ತಿಂದಂಥ ದನ ನರಿ ನಾಯಿಗಳ ಹೊಟ್ಟೆ ಒಡಿಸಿ ಆ ಕಚ್ಚನನ್ನು ಹೊರಗೆ ತರಿಸಿದರು ಶುಕ್ರಾಚಾರ್ಯ. ಭಾರೀ ಸಂತೋಷ ಆಯಿತು ದೇವಯಾನಿಗೆ, ಎಷ್ಟು ಹೆಮ್ಮೆ. ದೈತ್ಯರು ಪೆಚ್ಚಾಗಿಬಿಟ್ಟು, ಅಯ್ಯೋ ಇಷ್ಟು ಮಾಡಿದರೂ ಕೂಡ ಕಚ್ಚನನ್ನು ಬದುಕಿಸಿದ್ರಲ್ಲ ನಮ್ಮ ಆಚಾರ್ಯರು. ಅವ್ರಿಗೂ ಛಲ ಬಂತು, ಮಾಡ್ತೇವೆ ಇವರಿಗೆ ಅಂತ ಮತ್ತೊಂದು ಸಲ ಹುಡುಕಿದ್ರು. ಕಚ್ಚ ಸಿಕ್ಕ, ಅದೇ ದನ ಕಾಯ್ಲಿಕ್ಕೆ ಬಂದಿದ್ದ ಸಿಕ್ಕ, ಕಚ್ಚನನ್ನು ಕೊಂದರು. ಈ ಸಲ ಏನು ಮಾಡೋದು ಅಂತ ವಿಚಾರ ಮಾಡಿದರು, ಮೀಟಿಂಗ್ ಮಾಡಿದರು. ಕಚ್ಚನನ್ನು ಏನು ಮಾಡೋಣ, ಸಾಯಿಸಿ ಹಂಗೆ ಬಿಟ್ಟರೆ ಬದುಕಿಸ್ತಾರೆ, ನರಿ ನಾಯಿಗಳಿಗೆ ತಿನ್ನಿಸಿದರೆ ಅವುಗಳ ಹೊಟ್ಟೆ ಹೊಡೆದು ಕಚ್ಚ ಹೊರಗೆ ಬರ್ತಾನೆ. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಆ ಕಚ್ಚನನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿಬಿಡೋದು. ಪುಡಿ ಮಾಡಿ ಆ ಪುಡಿಯನ್ನು ಸಮುದ್ರಕ್ಕೆ ತೊಗೊಂಡೋಗಿ ಸಮುದ್ರದ ಮಧ್ಯದಲ್ಲಿ ಹಾಕೋದು. ಅಷ್ಟು ಮಾಡಿದರು ದೈತ್ಯರು. ಆ ಕಚ್ಚನನ್ನು ಕೊಂದು ಅವನ ದೇಹದ ಸಾರ ಭಾಗ ತೆಗೆದು ಪುಡಿ ಮಾಡಿ ಹಿಟ್ಟು ಮಾಡಿ ಸಮುದ್ರಕ್ಕೆ ಹಾಕಿ ಬಂದರು. ಇನ್ನು ಬರೋದೇ ಇಲ್ಲ ಅಂತ ತಿಳ್ಕೊಂಡು ಸಾಯಂಕಾಲ ಆಯಿತು, ದನಗಳು ಬಂದು, ಕಚ್ಚೆ ಬರಲಿಲ್ಲ. ದೇವಯಾನಿ ಅದೇ ಹಾಡು, ಅಪ್ಪ ದನಗಳು ಬಂದವು ಕಚ್ಚೆ ಬರಲಿಲ್ಲ ಅಂತ. ಇವರಿಗೆ ಒಳ್ಳೆಯ ಕಥೆ ಆಯಿತು. ನಿನ್ನ ದೇವಯಾನಿ ಮತ್ತೆ ಧ್ಯಾನಕ್ಕೆ ಕೂತರು. ನೋಡಿದರು, ಹೇಳಿದರು, ದೇವಯಾನಿ ದೈತ್ಯರು ಈ ಸಲ ಕಚ್ಚನನ್ನು ಕೊಂದು ಪುಡಿ ಮಾಡಿ ಹಿಟ್ಟು ಮಾಡಿ ಅವನನ್ನು ಸಮುದ್ರಕ್ಕೆ ಹಾಕಿದ್ದಾರೆ, ಅವನನ್ನು ತರಿಸೋದು ಕಷ್ಟ. ನೋಡೋಣ, ಟ್ರೈ ಮಾಡೋಣ ಬನ್ನಿ ಅಂತ ಸಮುದ್ರ ತೀರಕ್ಕೆ ಕರ್ಕೊಂಡು ಹೋದು ದೇವಯಾನಿ. ಅಲ್ಲಿ ಸಮುದ್ರ ತೀರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಮಂತ್ರಪಠನ ಮಾಡಿಸಿದ್ಲು. ಅವರು ಮಂತ್ರಪಠನ ಮಾಡಿದರು. ಮಾಡಿದರೆ ಆ ಕಣಗಳೆಲ್ಲ ಒಟ್ಟಾಗಿ ಒಂದು ಶರೀರವಾಗಿ ಸಮುದ್ರದಿಂದ ಕಚ್ಚ ಮೇಲೆ ಬಂದ. ಅಂಥ ಮಂತ್ರ ಶುಕ್ರಾಚಾರ್ಯ. ಇವತ್ತಿಲ್ಲ ಆ ಮಂತ್ರ, ಇಲ್ಲ, ಇದ್ರೂ ಬಹಳ ಚೆನ್ನಾಗಿರ್ತಿತ್ತು. ಅಂತೂ ಇಂತೂ ಕಚ್ಚ ಬಂದ. ಕಚ್ಚ ಬಂದ ಮೇಲೆ ದೈತ್ಯರಿಗೆ ಮತ್ತೆ ಹುಚ್ಚಿಡಿತು. ಗುರುಗಳ ಮೇಲೆ ಛಲ ಸಾಧಿಸಿದರು. ಏನು ಮಾಡಿದ್ರು ಇವರು ಬದುಕಿಸ್ತಾ ಇದ್ದಾರಲ್ಲ, ಏನು ಮಾಡೋದು ಅಂತ ಮೀಟಿಂಗ್ ಮಾಡಿ ಮತ್ತೆ ಕಚ್ಚನನ್ನು ಹುಡುಕಿ ಕೊಂದು ಅವನ ದೇಹದ ಸಾರ ಭಾಗ ತೆಗೆದು ಅದನ್ನು ಮುದ್ದೆ ಮಾಡಿ ಮದ್ಯ ತಂದು ಆ ಮಧ್ಯದಲ್ಲಿ ಬೆರೆಸಿದರು. ಹೆಂಡದಲ್ಲಿ ಬೆರೆಸಿದರು, ಸುರೆಯಲ್ಲಿ ಬೆರೆಸಿದರು. ಅವರು ಮನೇಲಿ ಒಂದು ಫಂಕ್ಷನ್ ಇಟ್ಕೊಂಡ್ರು. ಶುಕ್ರಾಚಾರ್ಯಗೆ ಊಟಕ್ಕೆ ಹೇಳಿದರು, ಗುರುಗಳೇ ಇವತ್ತು ನಮ್ಮ ಮನೇಲಿ ಒಂದು ಸಮಾರಂಭ, ನೀವು ನಮ್ಮ ಮನೇಲಿ ಊಟಕ್ಕೆ ಬರಬೇಕು ಅಂತ. ಆ ಊಟದಲ್ಲಿ ಆ ಸುರೆಯನ್ನು ಅವರಿಗೆ ಕುಡಿಸಿದರು. ಕಚ್ಚನನ್ನು ಕೊಂದು ಆ ಸಾರ ಭಾಗವನ್ನು ಮಧ್ಯದಲ್ಲಿ ಸೇರಿಸಿ ಆ ಮದ್ಯವನ್ನು ಕೊಟ್ಟರು, ಕುಡೀರಿ ಅಂತ. ಇರಲಿ, ಶಿಷ್ಯರ ಮನೆಯಲ್ಲಿ ಒಂದು ಸಲ ಕುಡಿದ್ರಾಯ್ತು ಅಂತ ಇವ್ರು ಕುಡಿದ್ಬಿಟ್ರು, ಮದ್ಯಪಾನ ಮಾಡಿದರು. ಸಾಯಂಕಾಲ ಆಯಿತು, ದನಗಳು ಬಂದವು, ಕಚ್ಚ ಬರಲಿಲ್ಲ. ದೇವಯಾನಿ ಅಪ್ಪನನ್ನು ಎಬ್ಬಿಸಿದ್ಲು, ಅಪ್ಪ ದನಗಳು ಬಂದು ಕಚ್ಚ ಬರಲಿಲ್ಲ ಅಂತ ಮತ್ತೆ ಅದೇ ಹಾಡು. ಮತ್ತೆ ಶುಕ್ರಾಚಾರ್ಯರು ಧ್ಯಾನಕ್ಕೆ ಕೂತ್ಕೊಂಡ್ರು. ಧ್ಯಾನದಲ್ಲಿ ಹೊಳಿತು, ದೇವಯಾನಿ ಈ ಸಲ ಮಾತ್ರ ಕಷ್ಟ ಇತ್ತು. ಯಾಕೆ ಅಂದರೆ ಆ ಅಯೋಗ್ಯರು ನನ್ನ ಶಿಷ್ಯರು ಕಚ್ಚನನ್ನು ಕೊಂದು ಅವನನ್ನು ಮುದ್ದೆ ಮಾಡಿ ಅದನ್ನು ಮಧ್ಯದಲ್ಲಿ ಸೇರಿಸಿ ನನಗೇ ಕುಡಿಸಿದ್ದಾರೆ. ಈಗ ಕಚ್ಚ ನನ್ನ ಹೊಟ್ಟೆಯಲ್ಲಿದ್ದಾನೆ. ನಾನು ಮಂತ್ರ ಪಠನ ಮಾಡಿದರೆ ಆ ಸಲ ನರಿ ನಾಯಿಗಳು ಹೊಟ್ಟೆ ಒಡ್ಕೊಂಡು ಬಂದ ಹಾಗೆ ನನ್ನ ಹೊಟ್ಟೆ ಒಡ್ಕೊಂಡು ಬರ್ತಾನೆ. ಬೇಕಾ ಹೇಳು ಅಂತಂದು. ಅಯ್ಯೋಯ್ಯೋ, ನೀವು ಬೇಕು ನನಗೆ. ಅವು ಕಚ್ಚನ ಮೇಲೆ ಪ್ರೀತಿ ಇದೆ ಅಂತ ಹೇಳಿ ತಂದೇನು ಬಿಡ್ತಾರೆ ಯಾರಾದರೂ? ನೀವು ಬೇಕು. ನಾನು ಬೇಕು ಅಂತಂದರೆ ಕಚ್ಚನ ಆಸೆ ಬಿಟ್ಟುಬಿಡು. ಇಲ್ಲ, ಕಚ್ಚನೂ ಬೇಕು. ಅದು ಎರಡು ಸಾಧ್ಯನೇ ಇಲ್ಲ. ಹೊಟ್ಟೆ ಒಳಗಿದ್ದಾನೆ ಕಚ್ಚ, ಮಧ್ಯದಲ್ಲಿ ಸೇರಿಕೊಂಡು ಹೊಟ್ಟೆ ಒಳಗಿದ್ದಾನೆ. ಕಚ್ಚೆ ಬೇಕಾದರೆ ನನ್ನ ಆಸೆ ಬಿಡು, ನಾನು ಬೇಕಾದರೆ ಕಚ್ಚನ ಆಸೆ ಬಿಡು, ಇಬ್ಬರೂ ಬೇಕು ಅಂತ ಅವಳು. ಅದು ಸಾಧ್ಯನೇ ಇಲ್ಲ ಅಂತ ಕೂತ್ಬಿಟ್ರು. ಹಾಗೆ ಕೂತು ಒಂದು 5 ನಿಮಿಷಕ್ಕೆ ದೇವಯಾನಿಗೆ ಒಂದು ಐಡಿಯಾ ಬಂತು. ಅವಳು ಹೇಳಿಲ್ಲ, ಅಪ್ಪ ಒಂದು ಐಡಿಯಾ ಬಂತು ಅಂದು. ಏನು ಹೇಳು? ಒಂದು ಕೆಲಸ ಮಾಡಿ, ನೀವು ಮಂತ್ರ ಜಪ ಮಾಡಿ. ಅದು ಕ್ರಮ ಹೇಗೆ ಅಂದರೆ, ಆ ಮಂತ್ರ ಹೇಳಬೇಕು, ಕಚ ಆಗಚ್ಚ ಅಂತ ಕರಿಬೇಕು, ಅಂದರೆ ಅವನು ಹೊರಗೆ ಬರ್ತಾನೆ. ಮಂತ್ರ ಹೇಳಿದರೆ ಬದುಕ್ತಾನೆ. ಆಗಚ್ಚ ಅಂದರೆ ರೂಪಧಾರಣೆ ಮಾಡಿ ಹೊರಗೆ ಬರ್ತಾನೆ. ಮಂತ್ರ ಹೇಳಿ ಬದುಕಿಸ್ರಿ, ಆಗಚ್ಚ ಅಂತ ಮಾತ್ರ ಕರಿಬೇಡಿ.
ಮಂತ್ರ ಹೇಳಿ ಬದುಕಿಸ್ರಿ. ಏನು ಉಪಯೋಗ? ಮಂತ್ರ ಹೇಳಿ ಬದುಕಿಸಿದ್ರೆ ನನ್ನ ಹೊಟ್ಟೆ ಒಳಗೆ ಒಳಗೆ ಓಡಾಡ್ತಾ ಇರ್ತಾನೆ ಗುರುಗಳೇ ಅಂತ ಏನು ಮಾಡಲಿ? ಒಂದು ಕೆಲಸ ಮಾಡಿ, ನೀವು ಮೊದಲು ಮಂತ್ರ ಹೇಳಿ ಬದುಕಿಸ್ರಿ, ನಿಮ್ಮ ಹೊಟ್ಟೆಯಲ್ಲಿ ಬದುಕ್ತಾನೆ. ಆಗ ಅವನಿಗೆ ಮಂತ್ರೋಪದೇಶ ಮಾಡಿ. ಮಂತ್ರೋಪದೇಶ ಮಾಡಬಾರ್ದು ಅಂತ ಕೂತಿದ್ರಿ ಇವರು, ಮಂತ್ರೋಪದೇಶ ಮಾಡಿ ಆಮೇಲೆ ಆಗಚ್ಚ ಅಂತ ಕರೀರಿ. ನಿಮ್ಮ ಹೊಟ್ಟೆ ಹೊಡ್ಕೊಂಡು ಹೊರಗೆ ಬರ್ತಾನೆ. ಅಷ್ಟೊತ್ತಿಗೆ ಅವನಿಗೆ ಮಂತ್ರೋಪದೇಶ ಆಗಿರ್ತದೆ. ಅವನ ಕೈಯಲ್ಲಿ ನಾನು ಮಂತ್ರ ಹೇಳಿಸಿ ನಿಮ್ಮನ್ನು ಬದುಕಿಸ್ತೇನೆ ಅಂತಂದು. ಏನು ಐಡಿಯಾ! ಆಗ ಗೊತ್ತಾಯಿತು ಶುಕ್ರಾಚಾರ್ಯಗೆ, ಗಂಡಸರಿಗಿಂತ ಹೆಣ್ಣುಮಕ್ಕಳೇ ಬುದ್ಧಿವಂತರು. ಎಂಥ ಐಡಿಯಾ ಬಂತು ದೇವಯಾನಿಗೆ! ಬೆರಗಾಗಿ ಬಿಟ್ಟರು. ಸರಿ ಹಾಗಾದರೆ ಅಂತ ಹೇಳಿ ಜಪ ಮಾಡಿದರು. ಆಗಚ್ಚ ಅಂತ ಕರೀಲಿಲ್ಲ. ಅವನು ಹೊಟ್ಟೆ ಒಳಗೆ ಬದುಕಿದ, ಮಧ್ಯದಲ್ಲಿ ಸೇರಿ ಹೊಟ್ಟೆ ಒಳಗೆ ಹೋದವನು ಬದುಕಿದ. ಬದುಕಿದಲ್ಲೇ ಕೇಳಿದ, ಗುರುಗಳೇ ನಿಮ್ಮ ಹೊಟ್ಟೆ ಒಳಗಿದ್ದೀನಿ, ಏನು ಮಾಡಲಿ ಅಂತ ಕೇಳಿದ. ತಡೆಯೋ ಮಂತ್ರೋಪದೇಶ ಮಾಡ್ತೀನಿ ಅಂತ ಮಂತ್ರೋಪದೇಶ ಮಾಡಿದರು. ಆಮೇಲೆ ಆಗಚ್ಚ ಅಂತ ಕರೆದರು. ಶುಕ್ರಾಚಾರ್ಯನ ಹೊಟ್ಟೆ ಒಡ್ಕೊಂಡು ಹೊರಗೆ ಬಂದು ಕೂಡಲೇ ದೇವಯಾನಿ ಹೇಳಿದ, ಓಡೋಗ್ಬೇಡ, ಮೊದಲು ಮಂತ್ರ ಜಪ ಮಾಡಿ ಅವ್ರನ್ನ ಬದುಕಿಸು ಅಂತ. ಮಂತ್ರ ಜಪ ಮಾಡಿ ಬದುಕಿಸಿ ದೇವಯಾನಿ ಇವಳು ಕಚ. ಆಗ ದೇವಯಾನಿ ಹೇಳ್ತಾಳೆ, ಇಷ್ಟೇ ಮೂರು ಸಲ ನಿನ್ನನ್ನು ಬದುಕಿಸಿದ್ದು ನಾನು ನಿನ್ನನ್ನು ಮದುವೆ ಮಾಡ್ಕೊಳ್ಳಿಕ್ಕೆ ಅಂತ. ಕಚ ಹೇಳಿದ, ನಿಮ್ಮ ಮನೇಲಿ ಕಸ ಗುಡಿಸಿದ್ದು ನಿನ್ನ ಮದುವೆ ಮಾಡ್ಕೊಳ್ಳಿಕ್ಕಲ್ಲ, ಮಂತ್ರಕ್ಕೋಸ್ಕರ. ಮಂತ್ರ ಸಿಕ್ತು, ನಾ ಹೋಗ್ತೇನೆ ಅಂತೀವ. ಆಗ ಪರಸ್ಪರ ಜಗಳ ಆಯಿತು, ಅವರಿಗೆ ಶಾಪ ಕೊಟ್ಕೊಂಡ್ರು. ಹೀಗೆಲ್ಲ ಕಥೆ ಇದೆ. ಅಂತೂ ಮೃತ ಸಂಜೀವಿನಿ ಮಂತ್ರದ ಪ್ರಭಾವ ಇಷ್ಟು. ಇಂಥ ಮೃತ ಸಂಜೀವಿನಿ ಬಲದಿಂದ ಶುಕ್ರಾಚಾರ್ಯರು ದೈತ್ಯರನ್ನು ಬದುಕಿಸ್ತಾ ಇದ್ದು. ಏನು ಮಾಡಬೇಕು ದೇವತೆಗಳು? ಕಂಗಾಲಾಗಿಬಿಟ್ಟು ಆವಾಗ ಎಲ್ಲ ತಲೆ ಮರೆಸ್ಕೊಂಡು ಓಡಿ ಹೋಗಿದ್ರು. ಎಲ್ಲೆಲ್ಲೋ ಸೇರಿಕೊಂಡ್ರು. ಆವಾಗ ದೇವತೆಗಳ ತಾಯಿ ಅದಿತಿ ದೇವಿ ಕಶ್ಯಪರಿಂದ ಪಯೋವ್ರತ ಅಂತ ಒಂದು ವ್ರತವನ್ನು ಉಪದೇಶ ಪಡ್ಕೊಂಡು ಪಯೋವ್ರತ ಮಾಡ್ತಾಳೆ. ಫಾಲ್ಗುಣ ಶ್ಯಾಮಲೇ ಪಕ್ಷೆ ದ್ವಾದಶಾಹಂ ಪಯೋವ್ರತಃ. ಫಾಲ್ಗುಣ ಮಾಸ ಶುಕ್ಲಪಕ್ಷ ಪಾಡ್ಯದಿಂದ ದ್ವಾದಶಿಯವರೆಗೆ ಪಯೋವ್ರತ ಅಂತ ಒಂದು ಮಾಡಿದರೆ ಒಬ್ಬ ಮಗ ಹುಟ್ಟುತ್ತಾನೆ, ಪ್ರಭಾವಿಯಾದ ಮಗ. ಅವನಿಂದ ನಿನ್ನ ಮಕ್ಕಳಿಗೆಲ್ಲ ಸಂಪತ್ತು ಬರ್ತದೆ ಅಂತ ಕಶ್ಯಪ ಋಷಿಗಳು ಹೇಳಿದರು. ಆವಾಗ ಅದಿತಿ ದೇವಿ ಪಯೋವ್ರತ ಮಾಡ್ತಾಳೆ. ಪಯೋವ್ರತ ಮಾಡಿದಾಗ ಪರಮಾತ್ಮನೇ ಬಂದು ಪ್ರತ್ಯಕ್ಷನಾಗ್ತಾನೆ. ನಾನೇ ನಿನ್ನ ಮಗನಾಗಿ ಹುಟ್ಟುತ್ತೇನೆ ಅಂತ ಹೇಳಿದ. ಆದರೆ ಆ ಪಯೋವ್ರತ ಬಹಳ ಕಠಿಣ. ಇವತ್ತಿಗೂ ಮಾಡ್ತಾರೆ. ಬಹಳ ಕಠಿಣವಾದ ವ್ರತ. ತೀವ್ರೈ ಪಯೋವ್ರತ ಮುಖೈ. ಬಹಳ ತೀವ್ರವಾದ್ದು, ಕಠಿಣವಾದ ಪಯೋವ್ರತ. ಹಾಲು ಮಾತ್ರ ಕುಡಿಬೇಕು, ಇನ್ನೇನು ಕುಡಿಯೋ ಹಾಗಿಲ್ಲ. 12 ದಿವಸ ಪಾಡ್ಯದಿಂದ ದ್ವಾದಶಿವರೆಗೆ, ಏಕಾದಶಿ ಅದೂ ಇಲ್ಲ, ದ್ವಾದಶಿವರೆಗೆ ಕೇವಲ ಹಾಲಿನಲ್ಲಿ ಇರಬೇಕು. ಅಂಥ ಕಠಿಣವಾದ ಪಯೋವ್ರತ. ಹಾಲಿನಲ್ಲೇ ಬೇಯಿಸಿ ಅನ್ನ ಮಾಡಬೇಕು, ತಾನು ಊಟ ಮಾಡಬಾರ್ದು. ಹೋಮ ಮಾಡಿ ಬ್ರಾಹ್ಮಣರಿಗೆ ಹಾಕಬೇಕು, ತಾನು ಬರೀ ಹಾಲು ಅದು ಎಷ್ಟು? ಒಂದೊಂದು ತಂಬಿಗೆ ಹಾಲಲ್ಲ. ಅದಕ್ಕೇನು ಬೆರೆಸಬಾರ್ದು. ಬಾದಾಮಿ ಪುಡಿ, ಕೇಸರಿ, ಗೋಡಂಬಿ ಎಲ್ಲ ಹಾಕಿ ಮಾಡಿದರೆ 12 ದಿವಸ ಯಾಕೆ, ಎಷ್ಟು ದಿವಸ ಬೇಕಾದ್ರೆ ಮಾಡ್ಬೋದು. ಶುದ್ಧ ಹಾಲು, ಏನೂ ಬೆರೆಸದ ಶುದ್ಧ ಹಾಲನ್ನು ದಿನಕ್ಕೆ 1 ಗುಟುಕು ಕುಡಿಬೇಕು ಅಂತ, ಇಲ್ಲದಿದ್ದರೆ 1 ಲೋಟ. ಈ ರೀತಿ 12 ದಿವಸ ಹಾಲು ಮಾತ್ರ ಸ್ವೀಕಾರ ಮಾಡಿ ವ್ರತ ಮಾಡಬೇಕು. ಅದನ್ನು ಮಾಡಿದ್ಲು. ಆಗಲೇ ಪರಮಾತ್ಮ ವಾಮನನಾಗಿ ಅವತಾರ ಮಾಡ್ತಾನೆ. ವಾಮನ ಅವತಾರ ಮಾಡಿ ದೇವೇಂದ್ರನ ಹತ್ರ ಬೇಡಿ 3 ಲೋಕವನ್ನು ಇಸ್ಕೊಂಡು ದೇವೇಂದ್ರನಿಗೆ ಕೊಟ್ಟ. ವಾಮನಾವತಾರಿಯಾದಂಥ ಪರಮಾತ್ಮ ಅಂತ ಇಷ್ಟು ಚರಿತ್ರೆಗಳನ್ನು ಹೇಳಿದ್ದಾರೆ. ವಾಮನಾವತಾರದ ಚರಿತ್ರೆ ಇನ್ನು ಮುಂದೆ ಅದು ಸ್ವಲ್ಪ ವಿಸ್ತಾರವಾಗಿ ತ್ರಿವಿಕ್ರಮನಾಗಿ ಬೆಳೆದದ್ದು ಮತ್ತು ಮತ್ಸ್ಯಾವತಾರ, ಮುಂದೆ ರಾಜರ್ಷಿಗಳ ಚರಿತ್ರೆ, ಕೃಷ್ಣಾವತಾರ, ಇದೆಲ್ಲ ನಾಳೆ ಮುಂದುವರಿಸ್ತೇನೆ. ಕೃಷ್ಣ ಅರ್ಪಣೆ.